ಯೋ ಗೈಸ್, ಇವತ್ತು ನಾವು ಯಾವ ಮೂವಿಯನ್ನ ನೋಡ್ತಿದೀವಿ ಅಂದ್ರೆ 2020ರಲ್ಲಿ ರಿಲೀಸ್ ಆಗಿದ್ದ ದಿ ಪ್ರಾಮಿಸ್ ನೆವರ್ಲ್ಯಾಂಡ್ ಅನ್ನೋ ಒಂದು ಅನಿಮೆ ಬೇಸ್ಡ್ ಸೂಪರ್ ಆಗಿರುವ ಮೂವಿಯನ್ನು ನೋಡ್ತಿದೀವಿ. ಈ ಮೂವಿಯ ಕಥೆ ಏನು ಅಂದ್ರೆ, ಒಂದು ದೊಡ್ಡ ಅನಾಥಾಶ್ರಮ. ಆ ಆಶ್ರಮದಲ್ಲಿ ನಮ್ಮ ಹೀರೋಯಿನ್ ಅಂತ ಇನ್ನವೇ ತುಂಬಾ ಮಕ್ಕಳು ಎಲ್ಲರೂ ತುಂಬಾನೇ ಹ್ಯಾಪಿಯಾಗಿ ಖುಷಿಯಾಗಿ ಜೀವನ ಮಾಡಿ ಬರ್ತಿರ್ತಾರೆ. ಈ ರೀತಿ ಒಂದು ಅನಾಥಾಶ್ರಮ ಇರ್ತಿದೆ ಅನ್ಬೇಕಾದ್ರೆ ಆ ಜಾಗಕ್ಕೆ ಪೇರೆಂಟ್ಸ್ ಮಕ್ಕಳನ್ನ ದತ್ತು ತಗೊಳ್ಳೋದಕ್ಕಾಗಿ ಬರ್ತಾರೆ ಅಲ್ವಾ. ಆ ತರನೇ ಒಂದು ದಿನ ಒಬ್ಬರು ಪೇರೆಂಟ್ ಬಂದು ಇಲ್ಲಿರುವ ಒಂದು ಚಿಕ್ಕ ಮಗುವನ್ನ ದತ್ತುಗೆ ತಗೋತಾರೆ. ಆದ್ರಿಂದ ಆಶ್ರಮವನ್ನ ನೋಡ್ಕೊಳ್ಳುವ ಲೇಡಿ ಇನ್ಚಾರ್ಜ್ ಆ ಚಿಕ್ಕ ಮಗುವನ್ನ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಕರ್ಕೊಂಡು ಹೋಗಿದ ಆ ಲೇಡಿ ಆ ಚಿಕ್ಕ ಮಗುವನ್ನ ಒಂದು ಪೇರೆಂಟ್ ಹತ್ರನೇ ಹ್ಯಾಂಡ್ ಓವರ್ ಅನ್ನ ಮಾಡ್ತಾಳೆ ಅಂತ ನೋಡಿದ್ರೆ ಇಲ್ವೇ ಇಲ್ಲ, ಒಂದು ಮಾನ್ಸ್ಟರ್ ಗೆ ತಿನ್ನೋದಕ್ಕೆ ಊಟವಾಗಿ ಹಾಕ್ತಿರ್ತಾಳೆ. ಇದನ್ನ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೊತ್ತಿಲ್ಲದೆ ನೋಡ್ಬಿಡ್ತಾರೆ. ಸೊ ಆಶ್ರಮದಲ್ಲಿ ಸಾಕಲಾಗುವ ಮಕ್ಕಳು ಎಲ್ಲರೂ ಬರೀ ಮಾಂಸಕ್ಕಾಗಿ ಮಾತ್ರವೇ ಸಾಕಲಾಗ್ತಿದ್ದಾರೆ. ಸೊ ಇದೊಂದು ಆಶ್ರಮ ಇಲ್ಲ, ಇದೊಂದು ಮಾಂಸದ ಫ್ಯಾಕ್ಟರಿ ಅನ್ನೋದನ್ನ ಹೀರೋ ಮತ್ತೆ ಹೀರೋಯಿನ್ ಅರ್ಥ ಮಾಡ್ಕೊಂಡು ಆಶ್ರಮವನ್ನ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಅವರು ಮಾತ್ರ ಇಲ್ಲ, ಅನಾಥಾಶ್ರಮವನ್ನ ಬಿಟ್ಟು ಎಲ್ಲಾ ಮಕ್ಕಳನ್ನು ಕಾಪಾಡಿ ಹೊರಗಡೆ ಕರ್ಕೊಂಡು ಬರ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಸೊ ಆ ರೀತಿ ಪ್ಲಾನ್ ಅನ್ನ ಮಾಡಿದವರು ನಿಜವಾಗ್ಲೂ ಆಶ್ರಮವನ್ನ ಬಿಟ್ಟು ತಪ್ಪಿಸಿಕೊಂಡು ಹೋದ್ರ ಇಲ್ಲ ಮಿಕ್ಕಿರುವ ಹುಡುಗರ ರೀತಿನೇ ಆ ಮಾನ್ಸ್ಟರ್ ಗೆ ಇವರುವೇ ಊಟವಾದ್ರ ಅನ್ನೋದೇ ಕತೆ. ಸೊ ಈ ಮೂವಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವ ಟ್ವಿಸ್ಟ್ ಗಳೆಲ್ಲ ಬರುತ್ತೆ. ಏನಿದು ಚಿಕ್ಕ ಮಕ್ಕಳ ಮೂವಿ ರೀತಿ ಇರ್ತಿದೆಯಲ್ಲ ಅಂತ ಮಾತ್ರ ಅನ್ಕೋಬೇಡಿ. ಸಿಕ್ಕಾಪಟ್ಟೆ ವರ್ತಾಗಿರುವ ಮೂವಿ 10ಕ್ಕೆ 10 ಮಾರ್ಕ್ಸ್ ಅನ್ನು ಕೊಡಬಹುದು. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಅನ್ನ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿಯ ಹೀರೋಯಿನ್ ಹೇಮಾಳನ್ನೇ ನಮಗೆ ತೋರಿಸ್ತಾರೆ. ಅವಳು ನಿದ್ದೆಯಿಂದ ಕಣ್ಣನ್ನ ಬಿಟ್ಟು ಎಚ್ಚರ ಆಗಿದ್ದ ತಕ್ಷಣ ವಿಂಡೋ ಸ್ಕ್ರೀನ್ ಅನ್ನು ಓಪನ್ ಮಾಡಿ ಇಟ್ಬಿಟ್ಟು ಟೈಮ್ ಆಯ್ತು ಎಲ್ಲರೂ ಎದ್ದೇಳಿ ಅಂತ ಹೇಳಿದ ತಕ್ಷಣವೇ ಆಶ್ರಮದಲ್ಲಿ ಇರ್ತಾ ಇರುವ ಪುಟಾಣಿಗಳು ಎಲ್ಲರೂ ಎದ್ದು ಬೇಗ ಬೇಗ ಅವರವರ ಕ್ಲಾಸಿಗೆ ಹೊರಡ್ತಾರೆ. ಇವಾಗ ಆಶ್ರಮದಲ್ಲಿ ಮ್ಯಾಕ್ಸಿಮಮ್ ಇರ್ತಾ ಇರುವ ಮಕ್ಕಳನ್ನ ನೋಡ್ಬೇಕಾದ್ರೆ 5-6 ವರ್ಷದ ಮಕ್ಕಳಾಗೆ ಇರ್ತಾರೆ. ಇದರಲ್ಲಿ ಸ್ವಲ್ಪ ದೊಡ್ಡವರು ಇಂಪಾರ್ಟೆಂಟ್ ಆದವರು ಅಂದ್ರೆ 3 ಇರ್ತಿದ್ದಾರೆ. ಅದರಲ್ಲಿ ಒಂದು ನಮ್ಮ ಹೀರೋಯಿನ್ ಹೇಮಾ, ಹೀರೋ ನಾರ್ಮನ್ ಮತ್ತೆ ಇವರುಗಳಿಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನ ಹೆಸರು ರೇ. ಮತ್ತೆ ಇಡೀ ಆಶ್ರಮವನ್ನ ಮಕ್ಕಳು ಎಲ್ಲರನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲಿ ಒಬ್ರು ಲೇಡಿ ಇರ್ತಾರೆ ಹೆಡ್. ಅವರ ಹೆಸರು ಏನು ಅಂತಾನೆ ಗೊತ್ತಾಗೋದಿಲ್ಲ ಮೂವಿಯ ಕೊನೆವರೆಗೂ. ಅವರನ್ನ ಎಲ್ಲರೂ ಅಮ್ಮ ಅಂತಾನೆ ಕರೀತಿರ್ತಾರೆ. ಸೊ ನಾವು ವಾರ್ಡನ್ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಆಶ್ರಮದಲ್ಲಿ ಇರ್ತಾ ಇರುವ ಮಕ್ಕಳು ಎಲ್ಲರೂ ಬೆಳಗ್ಗೆ ಚೆನ್ನಾಗಿ ಗಲಾಟೆ ಮಾಡಿ ಊಟವನ್ನ ಮಾಡ್ಬಿಟ್ಟು ಕ್ಲಾಸ್ ಅನ್ನ ಅಟೆಂಡ್ ಮಾಡೋ ರೀತಿ ಒಂದು ರೂಮ್ ಒಳಗಡೆ ಹೋಗ್ತಾರೆ. ಸರಿ, ಎಲ್ಲವೇ ಪುಟ್ಟ ಮಕ್ಕಳಾಗಿ ಇರ್ತಿದ್ದಾರೆ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅಂತ ಹೇಳ್ಕೊಡ್ತಾರೆ ಅಂತ ನೋಡಿದ್ರೆ ಅಯ್ಯೋ ದೊಡ್ಡ ದೊಡ್ಡ ಡಿಗ್ರಿಯನ್ನು ತಗೊಂಡವರು, ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳು ಕಂಪ್ಲೀಟ್ ಮಾಡಬೇಕಾಗಿರೋ ಸಾಲ್ವ್ ಮಾಡಬೇಕಾಗಿರುವ ಈಕ್ವೇಶನ್ಸ್ ಗಳನ್ನ ಅಸಾಲ್ಟ್ ಆಗಿ ಸಾಲ್ವ್ ಮಾಡಿ ಈ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಟೆಸ್ಟ್ ಅನ್ನ ಬರೀತಿರ್ತಾರೆ. ಅದರ ನಂತರ ಟೆಸ್ಟ್ ಮುಗಿಯುತ್ತೆ. ಸ್ವಲ್ಪ ಹೊತ್ತಲ್ಲಿ ಆ ಟೆಸ್ಟ್ ಗೆ ರಿಸಲ್ಟ್ ಬರುತ್ತೆ. ಇದರಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನು ತಗೊಂಡಿರೋದು 3, ನಮ್ಮ ಹೀರೋಯಿನ್, ಹೀರೋ ಮತ್ತೆ ಅವ್ರಗಳ ಫ್ರೆಂಡ್. ಹೇಳ್ಬೇಕು ಅಂದ್ರೆ ಇಡೀ ಆಶ್ರಮದಲ್ಲಿ ಇವರು 3 ತುಂಬಾನೇ ಬ್ರಿಲಿಯಂಟ್. ಏನು ಅಂತಹ ಬ್ರಿಲಿಯನ್ಸ್ ಇವ್ರುಗಳು ಅನ್ನೋದನ್ನ ಮೂವಿಯನ್ನ ನೋಡ್ತಾ ನೋಡ್ತಾ ನೀವೇನೆ ತಿಳ್ಕೊತೀರಾ. ಮತ್ತೆ ಈ ಆಶ್ರಮಕ್ಕೆ ಅಂತ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರ್ತಿದೆ. ಅದರಲ್ಲಿ ಇಂಪಾರ್ಟೆಂಟ್ ರೂಲ್ಸ್ ಏನು ಅಂದ್ರೆ ಎಲ್ಲ ಚಿಕ್ಕ ಮಕ್ಕಳು ಈ ಆಶ್ರಮದ ಒಳಗಡೆ ಎಲ್ಲಿ ಬೇಕಾದ್ರೂ ಆಟ ಆಡಬಹುದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬಹುದು. ಆದ್ರೆ ಆಶ್ರಮದ ಎಂಡ್ ಅಲ್ಲಿ ಒಂದು ಗೇಟ್ ಇರುತ್ತೆ. ಆ ಗೇಟ್ ಅನ್ನ ದಾಟಿ ಯಾರುವೇ ಹೊರಗಡೆ ಹೋಗಬಾರ್ದು. ಇಲ್ಲಿವರೆಗೂ ಯಾರುವೇ ಆ ರೀತಿ ಹೋಗಿದ್ದಿಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ರೂಲ್ ಆಶ್ರಮದಲ್ಲಿ. ಮತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿವಲ್ವಾ ಇದೊಂದು ಅನಾಥಾಶ್ರಮ ಅಂತ. ಆದ್ರಿಂದ ಅವಾಗ ಈ ಆಶ್ರಮದಲ್ಲಿ ಇರ್ತಾ ಇರುವ ಮಕ್ಕಳನ್ನ ಯಾರಾದ್ರೂ ಪೇರೆಂಟ್ಸ್ ಬಂದು ದತ್ತುಗೆ ತಗೊಂಡು ಹೋಗ್ತಿರ್ತಾರೆ. ಅದೇ ತರನೇ ಇವತ್ತು ಒಂದು ಪುಟ್ಟ ಹುಡುಗಿಯನ್ನ ಹೊರಗಡೆಯಿಂದ ಯಾರೋ ಪೇರೆಂಟ್ಸ್ ದತ್ತುಗೆ ತಗೊಂಡಿದ್ದಾರಂತೆ. ಆದ್ರಿಂದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅಲ್ಲಿರುವ ಸಣ್ಣ ಪುಟ್ಟ ಮಕ್ಕಳು ಎಲ್ಲರೂ ನೀನು ಆರಾಮಾಗಿ ಸೇಫ್ ಆಗಿ ಹೋಗಿದ್ದು ಬಾ, ನಾವು ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೋತೀವಿ ಅಂತ ಪ್ರೀತಿಯಿಂದ ಹೇಳಿ ಎಲ್ಲರಿಗೂ ಕಳಿಸ್ಕೊಡ್ತಾರೆ. ಆ ಮಗುನುವೆ ಎಲ್ಲರಿಗೂ ಕ್ಯೂಟ್ ಆಗಿ ಟಾಟಾವನ್ನ ಹೇಳ್ಬಿಟ್ಟು ಆಶ್ರಮವನ್ನ ರನ್ ಮಾಡ್ತಾರೆ ಅಲ್ವಾ. ಆ ಲೇಡಿಯ ಜೊತೆ ಹೋಗ್ತಾರೆ. ಆ ಲೇಡಿ ಆ ಮಗುವನ್ನ ಕರ್ಕೊಂಡು ಯಾವ್ದೋ ಒಂದು ಬಿಲ್ಡಿಂಗ್ ಕಡೆಗೆ ಹೋಗ್ತಿರ್ತಾರೆ. ಇವಾಗ ಈ ಕಡೆ ಆಶ್ರಮದಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಎಲ್ಲ ಜಾಗವನ್ನು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಗೊಂಬೆಯನ್ನು ನೋಡ್ತಾರೆ. ಆ ಗೊಂಬೆ ಆ ಚಿಕ್ಕ ಪುಟಾಣಿ ಹುಡುಗಿಯ ಗೊಂಬೆನೆ. ಅವಳಿಗೆ ಈ ಗೊಂಬೆ ಅಂದ್ರೆ ತುಂಬಾನೇ ಇಷ್ಟ. ಇದನ್ನ ಆ ಮಗು ಬಿಟ್ಬಿಟ್ಟು ಹೋಗ್ಬಿಟ್ಟಿದಲ್ಲ, ಇದನ್ನ ಬಿಟ್ಟು ಅವಳ ಕೈಯಲ್ಲಿ ಒಂದು ದಿನ ಕೂಡ ಇರೋದಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಾತಾಡ್ಕೊತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹುಡುಗ ರೇ ಬರ್ತಾನೆ, ಫ್ರೆಂಡ್. ಹೇ, ಅವ್ರು ಅಷ್ಟೇನು ದೂರ ಹೋಗಿರಲ್ಲ ಕಣೋ, ನೀವು ಇವಾಗ ಅನ್ಕೊಂಡ್ರು ಕೂಡ ಬೇಗನೆ ತಕ್ಷಣ ಹೋಗಿ ಈ ಗೊಂಬೆಯನ್ನು ಕೊಟ್ಬಿಡ್ಬಹುದು ಅಂತ ಹೇಳ್ಬೇಕಾದ್ರೆ ಸರಿ ಅಂತ ನಮ್ಮ ಹೀರೋಯಿನ್ ಬೇಗನೆ ಆ ಗೊಂಬೆಯನ್ನ ಆ ಮಗು ಹತ್ರ ಕೊಡೋದಕ್ಕಾಗಿ ಆ ಮಗುವನ್ನ ಆ ವಾರ್ಡನ್ ಲೇಡಿ ಒಂದು ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಹೋದ್ಲಲ್ವಾ. ಆ ಬಿಲ್ಡಿಂಗ್ ಒಳಗಡೆ ಹೋಗ್ತಾರೆ. ಇವಾಗ ನಮ್ಮ ಹುಡುಗರು ಬಿಲ್ಡಿಂಗ್ ಒಳಗಡೆ ನೋಡಿದ್ರೆ ಯಾರನ್ನು ಕಾಣ್ತಿಲ್ಲ. ಒಂದೇ ಒಂದು ಜೀಪ್ ಮಾತ್ರವೇ ಅಲೋನ್ ಆಗಿ ನಿಂತಿರುತ್ತೆ. ಆ ಜೀಪಿನ ಒಳಗಡೆ ಏನಿರಬಹುದು ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಹೀರೋಯಿನ್ ಒಳಗಡೆ ನೋಡ್ಬೇಕಾದ್ರೆ ಅವಳಿಗೆ ತುಂಬಾನೇ ದೊಡ್ಡ ಶಾಕ್ ಆಗುತ್ತೆ. ಅದು ಏನು ಅಂದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಆಶ್ರಮದಲ್ಲಿ ಒಂದು ಮಗುವನ್ನ ದತ್ತುಗೆ ತಗೋಬಿಟ್ರು ಅಂತ ಕರ್ಕೊಂಡ್ ಬಂದ್ರಲ್ವಾ. ಒಂದು ಸಣ್ಣ ಮಗು ಆ ಮಗುವನ್ನ ಕ್ರೂರವಾಗಿ ಸಾಯಿಸಿ ಆ ಜೀಪ್ ನ ಒಳಗಡೆ ಹಾಕಿಟ್ಟಿರ್ತಾರೆ. ಅದನ್ನ ನೋಡಿದ ನಮ್ಮ ಹೀರೋ ಮತ್ತೆ ಹೀರೋಯಿನ್ಗೆ ಅಯ್ಯೋ ಈ ಜಾಗದಲ್ಲಿ ಏನಪ್ಪ ನಡೀತಿದೆ ಅಂತ ಗಾಬರಿ ಆಗ್ತಿರ್ಬೇಕಾದ್ರೆ ಆವಾಗಂತ ನೋಡಿ ಆ ಜಾಗಕ್ಕೆ ಯಾರೋ ಬರೋ ರೀತಿ ಸದ್ದಾಗ್ಬೇಕಾದ್ರೆ ನಮ್ಮ ಹುಡುಗರು ಇಬ್ಬರವೇ ಆ ಜೀಪಿನ ಕೆಳಗಡೆನೆ ಹೋಗಿ ಹೌಸ್ಕೋತಾರೆ. ನೋಡಿದ್ರೆ ಬ್ರಹ್ಮಾಂಡವಾಗಿ 2 ಮಾನ್ಸ್ಟರ್ಸ್ ಆ ಜಾಗಕ್ಕೆ ಬರುತ್ತೆ. ಬಂದು ಸತ್ತು ಬಿದ್ದಿರುವ ಮಗುವಿನ ಡೆಡ್ ಬಾಡಿಯನ್ನು ನೋಡ್ಬಿಟ್ಟು ಅದನ್ನ ನೋಡ್ಬೇಕಾದ್ರೆ ನೀ ನನಗೆ ಬಾಯೆಲ್ಲ ಜೋಳ್ ಬಿಡ್ತಿದೆ. ಏನೇ ಇದ್ರು ಮನುಷ್ಯರ ಮಾಂಸನೇ, ಇವತ್ತು ಸರಿಯಾದ ಬೇಟೆ ಇದೆ ಅಂತ ಹೇಳ್ಕೊಂಡೆ ಹಾಗೆ ಆ ಮಗುವನ್ನ ಕೈಗೆ ತಗೊಳುತ್ತೆ. ಇದನ್ನ ಶಾಕ್ ಆಗಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ನೋಡ್ತಿರ್ಬೇಕಾದ್ರೆ ಇವ್ರುಗಳಿಗೆ ಆಪೋಸಿಟ್ ಆಗಿ ಇನ್ನೊಂದು ದೊಡ್ಡ ಮಾನ್ಸ್ಟರ್ ನಿಂತಿರುತ್ತೆ. ಅದು ಆಶ್ರಮವನ್ನ ರನ್ ಮಾಡ್ತಿದ್ದಾಳೆ ಅಲ್ವಾ ವಾರ್ಡನ್ ಲೇಡಿ. ಅವಳನ್ನ ನೋಡಿ
ಮತ್ತೆ 6 ವಯಸ್ಸಿನಲ್ಲಿ ಒಂದು ಹುಡುಗಿನ, ಇದು ನಮಗೆ ಸಾಕಾಗುವುದಿಲ್ಲ, ಇದಕ್ಕಿಂತ ಇನ್ನವೇ ನನಗೆ ತುಂಬಾನೇ ಬ್ರಿಲಿಯಂಟ್ ಆಗಿರುವ ಮಗು ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ವಾರ್ಡನ್ ಲೇಡಿ ನೆಕ್ಸ್ಟ್ ಟೈಮ್ ನಾನು ಖಂಡಿತ ತಗೊಂಡ್ ಬರ್ತೀನಿ ಅಂತ ಹೇಳ್ತಾಳೆ. ಆವಾಗ ಅಲ್ಲಿರುವ ಮಾನ್ಸ್ಟರ್ ಅಲ್ಲಿ ಒಂದು ನಿಮಿಷ ಇರು, ಈ ಜಾಗದಲ್ಲಿ ಏನೋ ಒಂದು ಡಿಫ್ರೆಂಟ್ ಆದ ಸ್ಮೆಲ್ ಬರ್ತಿದೆಯಲ್ಲ ಅಂತ ಹೇಳಿ ಜೀಪಿನ ಕೆಳಗಡೆಗೆ ಬಗ್ಗೆ ನೋಡುತ್ತೆ. ಸದ್ಯ ಜಸ್ಟ್ ಮಿಸ್ ನಮ್ಮ ಹೀರೋ ಹೀರೋಯಿನ್ ಆ ಜಾಗದಲ್ಲಿ ಇಲ್ಲ, ಇಬ್ಬರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಹುಡುಗರು ಆ ಮಗುವಿಗಾಗಿ ಒಂದು ಗೊಂಬೆಯನ್ನ ತಂದಿದ್ರಲ್ವಾ, ಅದು ಆ ವಾರ್ಡನ್ ಲೇಡಿ ಅವರ ಕೈಗೆ ಸಿಕ್ಬಿಡುತ್ತೆ. ಕಟ್ ಮಾಡಿದ್ರೆ ಇನ್ನೊಂದು ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹಾಗೆ ತುಂಬಾನೇ ಹೆದರಿ ಎರ್ರ ಬೆರ್ರಿ ಓಡಿ ಹೋಗ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ತುಂಬಾನೇ ಗಾಬರಿಯಾಗಿ ಅಯ್ಯೋ ಅಂತ ಬಡ್ಕೊಂಡು ಅಳ್ತಿರ್ತಾಳೆ. ಅಷ್ಟೇ ನಮ್ಮ ಕತೆ ಮುಗ್ದೋಗುತ್ತೆ. ಆ ಲೇಡಿ ತುಂಬಾನೇ ಕ್ರೂರವಾದ ಮರ್ಡರರ್ ಅನ್ಸುತ್ತೆ, ನಮ್ಮ ಎಲ್ಲರನ್ನು ಕೊಂದ್ಬಿಡ್ತಾಳೆ, ಇಲ್ಲಿಂದ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ತಪ್ಪಿಸ್ಕೊಂಡು ಹೊರಗಡೆ ಹೋಗೋದಕ್ಕೇನೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಯಾಕೆ ಆಗೋದಿಲ್ಲ, ನಾವು ಖಂಡಿತ ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗ್ತೀವಿ ಅಂತ ಹೀರೋ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ನಾವಿಬ್ಬರು ಮಾತ್ರ ತಪ್ಪಿಸ್ಕೊಂಡು ಹೋಗಿ ಏನನ್ನ ಮಾಡೋದು, ನಾವು ಇಲ್ಲಿಂದ ಹೋದ ಮೇಲೆ ಇವಾಗ ಮಗುವಿಗೆ ನಡೆಯುತ್ತಲ್ವಾ ಅನ್ಯಾಯ, ಅದೇ ರೀತಿ ತಾನೇ ಮಿಕ್ಕಿರುವ ಮಕ್ಕಳಿಗೆ ಎಲ್ಲರಿಗೂ ನಡೆಯುತ್ತೆ. ಆದ್ರಿಂದ ಈ ಆಶ್ರಮದಲ್ಲಿ ಇರ್ತಾ ಇರುವ ಮಕ್ಕಳು ಎಲ್ಲರನ್ನೂ ನಾವು ಕರ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಇದಕ್ಕೆ ನಮ್ಮ ಹೀರೋನು ಸರಿ ಅಂತ ಹೇಳ್ತಾನೆ. ಅದರ ನಂತರ ಇವರಿಬ್ಬರುವೆ ಏನುವೆ ಗೊತ್ತಿಲ್ಲ ಅನ್ನೋ ರೀತಿ ಮತ್ತೆ ಆಶ್ರಮಕ್ಕೆ ಬರ್ತಾರೆ. ಆವಾಗ ಇವ್ರುಗಳ ಫ್ರೆಂಡ್ ಆ ಹುಡುಗ ರೇ ಇರ್ತಿದ್ದಾನೆ ಅಲ್ಲ, ಅವನು ಇವ್ರುಗಳನ್ನ ನೋಡಿ ಏನು ನೀವು ತಗೊಂಡು ಹೋಗಿದ್ದು ಗೊಂಬೆನ ಪಾಪ ಹತ್ರ ಕೊಟ್ಬಿಟ್ರ ಅಂತ ಕೇಳಿದ್ರೆ ಇಲ್ಲ ನಮ್ಮ ಕೈಯಲ್ಲಿ ಆಗ್ಲಿಲ್ಲ, ಆ ಹುಡುಗಿ ಹೋಗ್ಬಿಟ್ಲು ಅಂತ ಅಲ್ಲಿ ನಡೆದಿದ್ದ ಎಲ್ಲ ವಿಷಯವನ್ನು ಮುಚ್ಚಿಟ್ಟು ಇವನ ಹತ್ರ ಏನನ್ನು ಹೇಳ್ದೆ ಅಲ್ಲಿಂದ ಹೋಗ್ತಾರೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ಇವಾಗ ನಮ್ಮ ಹೀರೋಯಿನ್ ಆ ವಾರ್ಡನ್ ಲೇಡಿ ಅವರನ್ನ ನೋಡಿದ್ರೇನೆ ತುಂಬಾನೇ ಹೆದರ್ಕೊತಿದ್ದಾಳೆ. ಅವಳ ಹತ್ರ ಇವಳ ಕೈಯಲ್ಲಿ ನಾರ್ಮಲ್ ಆಗಿ ಬಿಹೇವ್ ಮಾಡೋದಕ್ಕೇನೆ ಆಗ್ತಿಲ್ಲ. ಆದ್ರೂ ನಮ್ಮ ಹುಡುಗಿ ಹೀಗೇನೆ ಇರ್ತಿದ್ರೆ ಆ ವಾರ್ಡನ್ ಲೇಡಿಗೆ ಡೌಟ್ ಬಂದ್ಬಿಡುತ್ತೆ ಅಲ್ವಾ. ಆದ್ರಿಂದ ನಮ್ಮ ಹುಡುಗಿ ಯಾವಾಗಿನ ರೀತಿನೂ ನಗಾಡ್ಕೊಂಡು ಕೆಲಸ ಮಾಡ್ತಿರ್ತಾಳೆ. ಅದರ ನಂತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಾತ್ರ ಯಾರಿಗೂ ಗೊತ್ತಾಗದೆ ಸೆಪರೇಟ್ ಆಗಿ ಬಂದು ಮಾತಾಡ್ತಿರ್ತಾರೆ. ಆವಾಗ್ಲೇ ನಮ್ಮ ಹೀರೋ ಒಂದು ವಿಷಯವನ್ನ ಹೀರೋಯಿನ್ಗೆ ಹೇಳ್ತಾನೆ. ನಾವು ಅನ್ಕೊಳ್ಳೋ ರೀತಿ ಇದೇನು ಅನಾಥಾಶ್ರಮ ಇಲ್ಲ, ಇಲ್ಲಿರುವ ಮಕ್ಕಳನ್ನ ಮಾನ್ಸ್ಟರ್ಸ್ ಗೆ ತಿನ್ನೋದಕ್ಕೆ ಕೊಡ್ಬೇಕು ಅಂತಾನೆ ಬರೀ ಮಾಂಸಕ್ಕಾಗಿನೇ ನಮ್ಮ ಎಲ್ಲರನ್ನು ಸಾಕ್ತಿದ್ದಾರೆ. ಅದರಲ್ಲೂ ಇಲ್ಲಿರುವ ಗೇಟ್ ಕೂಡ ನಮ್ಮನ್ನ ಸೇಫ್ ಆಗಿ ನೋಡ್ಕೊಳ್ಳೋದಕ್ಕಾಗಲ್ಲ, ನಾವು ಯಾವಾಗ್ಲೂ ಒಳಗಡೆನೆ ಇರ್ಬೇಕು ಅನ್ನೋದಕ್ಕಾಗಿನೇ ಈ ಗೇಟ್. ಇದನ್ನ ದಾಟಿ ಹೊರಗಡೆ ಹೋದ್ರೇನೆ ನಮಗೆ ತಪ್ಪಿಸ್ಕೊಳ್ಳೋದಕ್ಕೆ ಏನಾದ್ರೂ ದಾರಿ ಸಿಗುತ್ತೆ ಅಂತ ಯೋಚನೆ ಮಾಡಿ ಆ ಗೇಟ್ ಅನ್ನ ದಾಟಿ ನಮ್ಮ ಹುಡುಗರು ಕಾಡಿನ ಒಳಗಡೆ ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಓಡಿ ಬಂದು ನೋಡ್ಬೇಕಾದ್ರೆ ಇವರಿಗೆ ಇನ್ನವೇ ತುಂಬಾನೇ ದೊಡ್ಡ ಶಾಕ್ ಆಗುತ್ತೆ. ಏನು ಅಂತ ನೋಡಿದ್ರೆ ಆ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ವಾಲ್ ಇರುತ್ತೆ, ಕಾಂಪೌಂಡ್ ಇರುತ್ತೆ. ಅದನ್ನ ಹೀರೋ ನೋಡ್ಬಿಟ್ಟು ನಮ್ಮ ಹತ್ರ ಮಾತ್ರ ಒಂದು ದೊಡ್ಡ ಹಗ್ಗ ಇದ್ರೆ ಖಂಡಿತ ಈ ಕಾಂಪೌಂಡ್ ಮೇಲೆ ನಮ್ಮ ಕೈಯಲ್ಲಿ ಹತ್ ಬಿಡೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಮ್ಮ ಕೈಯಲ್ಲಿ ಹತ್ ಬಿಡೋದಕ್ಕೆ ಆಗುತ್ತೆ, ಆದ್ರೆ ಆ ಚಿಕ್ಕ ಪುಟ್ಟ ಮಕ್ಕಳು ಹೇಗೆ ಹತ್ಕೋತಾರೆ, ಅವ್ರಗಳಿಗಾಗುವೆ ನಾವು ಯೋಚನೆ ಮಾಡ್ಬೇಕಾಗಿದೆ. ಸೊ ಅಲ್ಲಿಯವರೆಗೂ ನಮಗೆ ಗೊತ್ತಿರುವ ನಿಜದ ಬಗ್ಗೆ ಬೇರೆ ಯಾರ ಹತ್ರನೂ ನೀನು ಹೇಳ್ಕೋಬೇಡ ಅಂತ ಹೀರೋ ಹೇಳ್ತಾನೆ. ಅದಕ್ಕೆ ಹೀರೋಯಿನ್ ಸರಿ ನಮ್ಮ ಫ್ರೆಂಡ್ ರೇಗಾದ್ರೂ ಈ ವಿಷಯದ ಬಗ್ಗೆ ಹೇಳೋಣ, ಹೇಳಿದ್ರೆ ಮಾತ್ರ ಅವನು ನಂಬಿಡ್ತಾನ, ಖಂಡಿತ ಅವನು ನಂಬೋದಿಲ್ಲ, ಆದ್ರಿಂದಾನೇ ನಾನು ಹೇಳ್ತಾ ಇದ್ದೀನಿ ತಾಳ್ಮೆಯಿಂದ ಇರು ಅಂತ ಹೇಳ್ತಿರ್ಬೇಕಾದ್ರೆ ಆಶ್ರಮದಲ್ಲಿ ಏನು ಬೆಳ್ಳಾಗುವ ರೀತಿ ಸದ್ದಾಗುತ್ತೆ. ಏನು ಅಂತ ನೋಡಿದ್ರೆ ಕಾಡಿನ ಒಳಗಡೆ ಈ ಮಕ್ಕಳೆಲ್ಲ ಆಟ ಆಡ್ತಿರ್ಬೇಕಾದ್ರೆ ನೈಲಾ ಅಂತ ಒಬ್ಬಳು ಹುಡುಗಿ ಅವಳು ಮಿಸ್ ಆಗ್ಬಿಟ್ಟಿದ್ದಾಳೆ. ಸೊ ಅದ್ರ ಬಗ್ಗೆ ಮಕ್ಕಳು ಎಲ್ಲರೂ ವಾರ್ಡನ್ ಲೇಡಿ ಹತ್ರ ಹೇಳಿ ಅಳ್ಬೇಕಾದ್ರೆ ಆ ವಾರ್ಡನ್ ಲೇಡಿ ಅವರು ಸ್ವಲ್ಪ ಕೂಡ ಗಾಬರಿ ಆಗದೆ ಕೈಗೆ ಏನೋ ಕಾಂಪಸ್ ರೀತಿ ತಗೊಂಡು ಅವರ ಪಾಡಿಗೆ ಕಾಡಿನ ಒಳಗಡೆ ಹೋಗ್ತಾರೆ. ಹೋಗಿದ್ದ ಸ್ವಲ್ಪ ಹೊತ್ತಿಗೆನೆ ಆ ನೈಲಾ ಹುಡುಗಿಯನ್ನ ಕಂಡಿಡಿದು ಹೊರಗಡೆ ಎತ್ಕೊಂಡು ಬಂದ್ಬಿಡ್ತಾರೆ. ಇದನ್ನ ನಮ್ಮ ಹೀರೋ ಮತ್ತೆ ಹೀರೋಯಿನ್ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಅದು ಹೇಗೆ ಇಷ್ಟು ಬೇಗ ಆ ಮಗುವನ್ನ ಕಂಡುಹಿಡಿಯೋದಕ್ಕೆ ಆಯ್ತು ಅವರ ಕೈಯಲ್ಲಿ? ಖಂಡಿತ ಅವರ ಕೈಯಲ್ಲಿ ಇರ್ತಾ ಇರೋದು ಬರೀ ಕಾಂಪಸ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಮೇ ಬಿ ಅದು ಟ್ರ್ಯಾಕರ್ ಚಿಪ್ ಅನ್ನ ಫೈಂಡ್ ಔಟ್ ಮಾಡುವ ಡಿವೈಸ್ ಆಗಿರ್ಬೇಕು. ಆ ಟ್ರ್ಯಾಕರ್ ಚಿಪ್ ಅನ್ನ ಖಂಡಿತ ಇವರು ನಮ್ಮ ಮೈ ಒಳಗಡೆನೆ ಇಟ್ಟಿರ್ಬೇಕು. ಅದನ್ನ ಎಲ್ಲಿ ಇಟ್ಟಿರ್ಬಹುದು ಇವ್ರುಗಳು ಅಂತ ಯೋಚನೆ ಮಾಡ್ತಾರೆ. ಅಕಸ್ಮಾತ್ ಮೈಯನ್ನ ಕುಯ್ದು ಅದ್ರ ಒಳಗಡೆ ಚಿಪ್ ಅನ್ನ ಇಟ್ರೆ ಖಂಡಿತ ಮಾರ್ಕ್ಸ್ ಇರ್ತಿತ್ತು, ಹೊರಗಡೆ ಕಾಣ್ತಾ ಇತ್ತು. ಆದ್ರೆ ನಮ್ಮ ಮೈಯಲ್ಲಿ ಯಾವುದೇ ರೀತಿಯ ಮಾರ್ಕ್ಸ್ ಇಲ್ಲ. ಹಾಗಾದ್ರೆ ಮಾರ್ಕ್ ಗೊತ್ತಾಗದೆ ಚಿಪ್ ಅನ್ನ ಇಡಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಜಾಗ ಮಾತ್ರವೇ ಇರ್ತಿರೋದು, ಅದು ನಮ್ಮ ಕಿವಿ. ಅಲ್ಲೇನೆ ಖಂಡಿತ ಚಿಪ್ ಇರ್ಬೇಕು. ಅದನ್ನ ಹೇಗಾದ್ರೂ ನಾವು ಹೊರಗಡೆ ತೆಗಿಬೇಕು ಅಂತ ಯೋಚನೆ ಮಾಡ್ತಾರೆ. ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಆ ಸಣ್ಣ ಪಾಪ ಒಂದು ಸತ್ತೋಯ್ತಲ್ಲ, ಅವಳು ಡ್ರಾ ಮಾಡಿ ಇಟ್ಟಿದ್ದ ಒಂದು ಡ್ರಾಯಿಂಗ್ ಅಲ್ಲಿ ಇರುತ್ತೆ. ಅದನ್ನ ನೋಡಿ ನಮ್ಮ ಹುಡುಗಿ ಫೀಲ್ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಆ ವಾರ್ಡನ್ ಲೇಡಿ ಬರ್ತಾವಳೆ. ನಮ್ಮ ಹುಡುಗಿಯನ್ನ ನೋಡಿ ಏನು ಹಿಮ ಯಾವ್ದೋ ಭಯದಲ್ಲಿ ಇರ್ತಿದ್ಯಾ ಅನ್ಸುತ್ತೆ, ನಿನ್ನೆ ರಾತ್ರಿ ಎಲ್ಲಾದ್ರೂ ಹೊರಗಡೆ ಹೋಗಿದ್ದ ಅಂತ ಕೇಳ್ತಾವಳೆ. ಅಷ್ಟೇ ನಮ್ಮ ಹೀರೋಯಿನ್ ನಡ್ಗೋಗ್ಬಿಡ್ತಾವಳೆ. ಇದನ್ನ ದೂರದಲ್ಲಿ ನಿಂತು ನಮ್ಮ ಹೀರೋನು ನೋಡ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಇಲ್ವಲ್ಲ, ನಾನು ಎಲ್ಲೂ ಹೊರಗಡೆ ಹೋಗಿಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಓ ಹಾಗ ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ಅವರ ಪಾಡಿಗೆ ಹೋಗ್ಬಿಡ್ತಾರೆ ವಾರ್ಡನ್ ಲೇಡಿ. ಅದರ ನಂತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಕಾಡಿನ ಒಳಗಡೆ ಆ ಗೋಡೆಯನ್ನ ದಾಟೋದಕ್ಕಾಗಿ ಹಗ್ಗ ಒಂದನ್ನ ರೆಡಿ ಮಾಡಿ ಇದನ್ನ ಯೂಸ್ ಮಾಡಿ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಮಾತಾಡ್ತಿರ್ತಾರೆ. ಆವಾಗ ಆ ಸಮಯದಲ್ಲಿ ಆ ಜಾಗಕ್ಕೆ ಇವ್ರಗಳ ಫ್ರೆಂಡ್ ರೇ ಬರ್ತಾನೆ. ನಾನು ನಿನ್ನೆಯಿಂದ ನಿಮ್ಮ ಇಬ್ಬರನ್ನು ನೋಟ್ ಮಾಡ್ತಾನೆ ಇದ್ದೀನಿ, ಏನೋ ಒಂದು ಸರಿ ಇಲ್ವಲ್ಲ, ಏನನ್ನು ನನ್ನ ಹತ್ರ ಇಂದ ಮುಚ್ಚಿಡ್ತಿದ್ದೀರಾ, ಏನೋದು ನಿಜವನ್ನ ಹೇಳಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರುವೆ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಎ ಟು ಝೆಡ್ ಎಲ್ಲವನ್ನ ಆ ರೇ ಹುಡುಗನಿಗೆ ಹೇಳ್ಬಿಡ್ತಾರೆ. ಇದರಲ್ಲಿ ಆಶ್ಚರ್ಯ ಏನು ಅಂದ್ರೆ ಇವ್ರುಗಳು ಹೇಳಿದ ತಕ್ಷಣವೇ ಆ ಹುಡುಗ ಎಲ್ಲವನ್ನ ಹಾಗೆ ನಂಬ್ಕೋತಾನೆ. ಅದಕ್ಕೆ ಹುಡುಗ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹತ್ರ ಸರಿ ಆಯ್ತು, ನಾವು ಮೂವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನು ದಾರಿ ಇರ್ತಿದೆ ಅಂತ ಕೇಳಿದ್ರೆ ಏನು ನಾವು ಮೂವರು ಮಾತ್ರವಾ, ಇಲ್ಲಿರುವ ಎಲ್ಲ ಮಕ್ಕಳನ್ನು ಕಾಪಾಡಿನೇ ನಾವು ಇಲ್ಲಿಂದ ಹೊರ
ಹೊರಗಡೆ ಹೋಗುವುದು, ಇನ್ನೊಂದು ಮಗುವನ್ನ ಮಾನ್ಸ್ಟರ್ ಗೆ ಊಟವಾಗಿ ಕೊಡೋದಕ್ಕೆ ನಾವು ಬಿಡ್ಲೇಬಾರ್ದು ಅಂತ ಹೀರೋಯಿನ್ ಹೇಳ್ತಾಳೆ. ಅದಕ್ಕೆ ರೇ ಇದಕ್ಕೆಲ್ಲ ಚಾನ್ಸೇ ಇಲ್ಲ, ನಾನು ಓದಿದವರೆಗೂ ಇಡೀ ಭೂಮಿನೇ ಮನುಷ್ಯರು ಬದುಕೋದಕ್ಕೆ ಆಗದೆ ಇರೋ ರೀತಿ ಹೊರಗಡೆ ಆಗ್ಬಿಟ್ಟಿದೆ. ಸೊ ನಾವು ತಪ್ಪಿಸ್ಕೊಂಡು ಹೊರಗಡೆ ಹೋದ್ರೂ ನಮ್ಮ ಕೈಯಲ್ಲಿ ಬದುಕೋದಕ್ಕೆ ಆಗೋದಿಲ್ಲ, ಖಂಡಿತ ನಾವು ಸತ್ತೋಗ್ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಹಾಗಾದ್ರೆ ಮನುಷ್ಯರು ಬದುಕೋದಕ್ಕೆ ತಕ್ಕಿದಂತೆ ಭೂಮಿಯನ್ನ ನಾವು ಸೃಷ್ಟಿ ಮಾಡೋಣ, ಖಂಡಿತ ಈ ಜಾಗದಿಂದ ತಪ್ಪಿಸ್ಕೊಂಡು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೇಳ್ಬೇಕಾದ್ರೆ ರೇ ಹುಡುಗನು ಇವ್ರುಗಳು ಹೇಳಿದ ವಿಷಯವನ್ನ ಅರ್ಥ ಮಾಡ್ಕೊಂಡು ಇವರ ಟೀಮ್ ಅಲ್ಲೂ ಸೇರ್ಕೊತಾನೆ. ನಂತರ ಈ ಜಾಗವನ್ನು ಬಿಟ್ಟು ನಾವು ತಪ್ಪಿಸ್ಕೋಬೇಕು ಅಂದ್ರೆ ಫಸ್ಟ್ ನಮ್ಮ ಎನಿಮಿಯ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳಿ ಇವ್ರುಗಳು ಆಶ್ರಮದ ಒಳಗಡೆ ಇರ್ತಾ ಇರುವ ಲೈಬ್ರರಿಗೆ ಹೋಗಿ ತುಂಬಾ ಬುಕ್ಸ್ ಗಳನ್ನ ಓದುತ್ತಾರೆ. ಆವಾಗ್ಲೇನೆ ಇವ್ರುಗಳಿಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂದ್ರೆ ಇವ್ರುಗಳು ನೋಡಿದ ಮಾನ್ಸ್ಟರ್ ಗೆ ಬರೀ ಮನುಷ್ಯರ ಬಾಡಿ ಮಾತ್ರ ಸಾಕೋಗೋದಿಲ್ಲ, ಇವ್ರುಗಳ ಬ್ರೈನ್ ಕೂಡ. ಯಾಕೆಂದ್ರೆ ಇವ್ರುಗಳು ಯಾವ ಮಟ್ಟಿಗೆ ಓದಿ ಚೆನ್ನಾಗಿ ಬ್ರಿಲಿಯನ್ಸ್ ಆಗ್ತಾರೋ ಆ ಮಟ್ಟಿಗೆ ಇವ್ರುಗಳ ಬ್ರೈನ್ ತುಂಬಾನೇ ಟೇಸ್ಟಿ ಆಗಿರುತ್ತಂತೆ ಆ ಮಾನ್ಸ್ಟರ್ಸ್ ಗೆ. ಆದ್ರಿಂದಾನೇ ವಾರ್ಡನ್ ಲೇಡಿ ಚಿಕ್ಕ ವಯಸ್ಸಿನಿಂದಾನೇ ಈ ಮಕ್ಕಳಿಗೆ ಓದಿ ಅಂತ ತುಂಬಾನೇ ಟಫ್ ಆಗಿರುವ ಈಕ್ವೇಶನ್ಸ್ ಅನ್ನೆಲ್ಲ ಕೊಟ್ಟು ಅದನ್ನ ಸಾಲ್ವ್ ಮಾಡೋದಕ್ಕೆ ಹೇಳಿದ್ದಾರೆ. ಅದರಲ್ಲೂ ಆ ರೀತಿ ಅದನ್ನ ಸಾಲ್ವ್ ಮಾಡಿದ ಮೇಲೆ ಆ ಟೆಸ್ಟ್ ಅಲ್ಲಿ ಗ್ರೇಡ್ ಬರುತ್ತೆ ಅಲ್ವಾ, ಸೊ ಆ ಗ್ರೇಡಿನ ಪ್ರಕಾರವೇ ಒಂದೊಂದು ಮಗುವಾಗಿ ಆ ಮಾನ್ಸ್ಟರ್ಸ್ ಗೆ ಕೊಟ್ಟು ಬಂದಿದ್ದಾಳೆ ಆ ವಾರ್ಡನ್ ಲೇಡಿ. ಆದ್ರೆ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಳ್ಳುವ ನಮ್ಮ ಹೀರೋ ಹೀರೋಯಿನ್ ಮತ್ತೆ ರೇ ಇವ್ರುಗಳು ಮೂವರನ್ನ ಏನಕ್ಕಾಗಿ ಆ ಮಾನ್ಸ್ಟರ್ಸ್ ಗೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಇವ್ರುಗಳಿಗೆ 16 ವರ್ಷ ತುಂಬಬೇಕು. ಆ ರೀತಿ ಆಗ್ಬಿಟ್ರೆ ಅದರ ನಂತರ ಏನುವೆ ಕ್ವಶನೇ ಇಲ್ಲ. ಹಾಗೆ ಇವ್ರುಗಳನ್ನ ಎಳ್ಕೊಂಡು ಹೋಗಿ ಆ ಮಾನ್ಸ್ಟರ್ಸ್ ಹತ್ರ ಬಿಟ್ಬಿಡ್ತಾಳೆ. ಆಮೇಲೆ ಆ ಮಾನ್ಸ್ಟರ್ಸ್ ಇವ್ರುಗಳ ಕಥೆಯನ್ನ ಮುಗಿಸ್ಬಿಡುತ್ತೆ. ಸರಿ, ಏನಕ್ಕಾಗಿ 16 ವರ್ಷವರೆಗೂ ವೆಯ್ಟ್ ಮಾಡ್ಬೇಕು? ಯಾಕೆಂದ್ರೆ ಆವಾಗ್ಲೇನೆ ಇವ್ರುಗಳು ತುಂಬಾನೇ ಬ್ರಿಲಿಯನ್ಸ್ ಆಗ್ತಾರೆ, ಇವರ ಬ್ರೈನ್ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಸೊ ಇವಾಗ ನಮ್ಮ ಹುಡುಗರು ಈ ರೀತಿಯೆಲ್ಲ ಪ್ಲಾನ್ ಮಾಡ್ತಾ ಇರೋದು ಆ ವಾರ್ಡನ್ ಲೇಡಿಗೆ ಗೊತ್ತಾಗ್ಬಿಡ್ತೋ ಏನೋ ಗೊತ್ತಿಲ್ಲ. ಆದ್ರಿಂದ ಅವರು ಏನನ್ನ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಈ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗಿ ಹೊಸದಾಗಿ ಒಬ್ಬರನ್ನ ಕೆಲ್ಸಕ್ಕಾಗಿ ಅಪಾಯಿಂಟ್ ಅನ್ನ ಮಾಡ್ತಾಳೆ. ಆ ಲೇಡಿಯನ್ನ ನೋಡೋದಕ್ಕೆ ಭೂತ ರೀತಿ ಇರ್ತಿದ್ದಾಳೆ. ಅವಳನ್ನ ನೋಡ್ಬಿಟ್ಟು ನಮ್ಮ ಹುಡುಗರೆಲ್ಲ ಹೆದರೋಗಿ ಹಾಗೆ ಕೂತಿರ್ತಾರೆ. ಇವಾಗ ಕಟ್ ಮಾಡಿದ್ರೆ ರಾತ್ರಿ ಇವರು ಮೂವರು ಒಟ್ಟಿಗೆ ಮಾತಾಡ್ತಿರ್ತಾರೆ. ಆವಾಗ ನೆಕ್ಸ್ಟ್ ಮಗುವನ್ನ ಇವ್ರುಗಳು ತಗೊಂಡು ಹೋಗಿ ಆ ಮಾನ್ಸ್ಟರ್ಸ್ ಗೆ ಕೊಡುವ ದಿನ ಯಾವಾಗ ಬರುತ್ತೆ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಂದು 45 ದಿನ ಟೈಮ್ ಇರ್ತಿದೆ. ಸೊ ಅದಕ್ಕೂ ಮುಂಚೆನೆ ಇವ್ರುಗಳು ಪ್ಲಾನ್ ಮಾಡಿ ತಪ್ಪಿಸ್ಕೋಬೇಕು. ಆದ್ರೆ ಅದರಲ್ಲೂ ಒಂದು ಪ್ರಾಬ್ಲಮ್ ಇರ್ತಿದೆ. ಒಂದು, ಇಲ್ಲಿರುವ ಚಿಕ್ಕ ಮಕ್ಕಳ ಹತ್ರ ಎಲ್ಲರ ಹತ್ರನೂ ನಿಜವನ್ನ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಸಣ್ಣ ಮಕ್ಕಳು ಹೆದರ್ಕೊ ಬಿಡ್ತಾರೆ. ಎರಡನೇದು, ಎಲ್ಲರೂ ತುಂಬಾನೇ ಶಾರ್ಟ್ ಆಗಿರ್ತಿದ್ದಾರೆ, ತುಂಬಾ ದೂರ ಓಡೋದಕ್ಕೆ ಆಗೋದಿಲ್ಲ, ಜಂಪ್ ಮಾಡೋದಕ್ಕೆ ಆಗೋದಿಲ್ಲ, ಮೇಲ್ಗಡೆ ಹತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಾವು ಫಸ್ಟ್ ಅದಕ್ಕೆ ಅವ್ರಿಗೆ ಟ್ರೈನಿಂಗ್ ಅನ್ನು ಕೊಡ್ಬೇಕು, ಅವ್ರುಗಳನ್ನ ಸ್ಟ್ರಾಂಗ್ ಮಾಡ್ಬೇಕು. ಅದರಲ್ಲೂ ವಾರ್ಡನ್ ಲೇಡಿ ಅವರಿಗೆ ನಮ್ಮ ಮೇಲೆ ಡೌಟೇ ಬರ್ದೇ ಇರೋ ರೀತಿನೇ ಆ ಮಕ್ಕಳನ್ನ ನಮ್ಮ ಜೊತೆ ಆಟ ಆಡಿಸ್ಕೊಂಡೆ ಅವ್ರಿಗೆ ಟ್ರೈನಿಂಗ್ ಅನ್ನು ಕೊಡಬೇಕು. ಆವಾಗ್ಲೇನೆ ನಮ್ಮ ಕೈಯಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗುತ್ತೆ ಅಂತ ಇವ್ರುಗಳು ಒಂದು ಕಡೆ ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ವಾರ್ಡನ್ ಲೇಡಿ ಹೊಸದಾಗಿ ಬಂದಿದ್ದಾರೆ ಅಲ್ವಾ, ಕ್ರೋ ಅಂತ ಲೇಡಿ ಭೂತ, ಅವಳನ್ನ ಕರೆದು ನಮ್ಮ ಹೀರೋ ಹೀರೋಯಿನ್ ಮತ್ತೆ ರೇ ಇವ್ರುಗಳ ಮೂವರ ಫೈಲ್ಸ್ ಅನ್ನು ಅವಳ ಕೈಗೆ ಕೊಟ್ಟು ಇವ್ರುಗಳ ಮೂವರುವೆ ನಾವು ಯಾವ ವಿಷಯವನ್ನ ಏನನ್ನ ಮಾಡ್ತಿದೀವಿ ಅಂತ ಕಂಡಿಡಿದು ಬಿಟ್ಟಿದ್ದಾರೆ ಅಂತ ಓಪನ್ ಆಗಿನೇ ಹೇಳ್ತಾಳೆ. ಸೊ ಭೂತಾನು ಕೇಳ್ಬಿಟ್ಟು ಅಯ್ಯೋಯ್ಯೋ ಏನೋ, ಹಾಗಾದ್ರೆ ಬೇಗನೆ ಅವ್ರುಗಳನ್ನು ಮಾನ್ಸ್ಟರ್ಸ್ ಗೆ ತಿನ್ನೋದಕ್ಕೆ ಕೊಟ್ಬಿಡೋಣ, ಮತ್ತೆ ಹೈಯರ್ ಅಫಿಷಿಯಲ್ಸ್ ಗೂ ಇದ್ರ ಬಗ್ಗೆ ನಾವು ಇನ್ಫಾರ್ಮ್ ಅನ್ನ ಮಾಡೋಣ ಅಂತ ಹೇಳಿದ್ರೆ ಬಾಯಿಯನ್ನ ಮುಚ್ಚು ಫಸ್ಟ್, ಇದ್ರ ಬಗ್ಗೆ ನೀನು ಯಾರ ಹತ್ರನು ಸದ್ಯ ಮಾಡಬಾರ್ದು. ಏನು ಅವ್ರಿಗೆ ವಿಷಯ ಗೊತ್ತಾಗ್ಬಿಟ್ರೆ ಅಸಾಲ್ಟ್ ಆಗಿ ಈ ಜಾಗವನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬಿಡೋದಕ್ಕೆ ಆಗುತ್ತಾ? ಅದಕ್ಕೆಲ್ಲ ಚಾನ್ಸೇ ಇಲ್ಲ, ಖಂಡಿತ ಅವ್ರುಗಳೇ ಒಂದು ದಿನ ಮಾನ್ಸ್ಟರ್ಸ್ ಗೆ ಊಟ ಆಗೇ ಆಗ್ತಾರೆ. ಸೊ ಅವ್ರುಗಳನ್ನ ಜಸ್ಟ್ ವಾಚ್ ಮಾಡೋದಕ್ಕಾಗಿನೇ ನಾನು ನಿನ್ನನ್ನ ಕರ್ಸಿರೋದು, ಸೊ ನೀನು ಆ ಕೆಲಸವನ್ನ ಮಾತ್ರ ನೋಡು ಅಂತ ವಾರ್ಡನ್ ಲೇಡಿ ಭೂತಕ್ಕೆ ಆರ್ಡರ್ ನ ಹಾಕ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋ ಹೀರೋಯಿನ್ ರೇ ಇವರು ಮೂವರುವೆ ಆಶ್ರಮದಲ್ಲಿ ಇರ್ತಾ ಇರುವ ಎಲ್ಲಾ ಮಕ್ಕಳಿಗೂ ಹಾಗೆ ಅವರುಗಳ ಜೊತೆ ಆಟ ಆಡ್ಕೊಂಡೆ ಸೂಪರ್ ಆಗಿ ಟ್ರೈನಿಂಗ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅದೇ ತರ ನೀವು ಹೋಗ್ತಿರುವ ದಾರಿಯಲ್ಲಿ ಎನಿಮಿಸ್ ಅನ್ನ ಹೇಗೆ ಏಮಾರಿಸಬೇಕು, ಎನಿಮಿಸ್ ನಿಮ್ಮನ್ನ ಏಮಾರಿಸಿದ್ರೆ ಹೇಗೆ ಅವ್ರಗಳ ಹತ್ರದಿಂದ ತಪ್ಪಿಸ್ಕೋಬೇಕು ಅಂತ ಎಲ್ಲವನ್ನೂ ನಮ್ಮ ಹೀರೋ ಮಕ್ಕಳಿಗೆ ಹೇಳ್ಕೊಡ್ತಾನೆ. ಹೀಗೆ ಅವತ್ತಿನ ದಿನ ಕಳೆಯುತ್ತೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾನೆ. ನೋಡಿ, ನನಗೆ ಗೊತ್ತಿದ್ದು ವಾರ್ಡನ್ ಲೇಡಿ ಅವರಿಗೆ ಎಲ್ಲ ವಿಷಯವೂ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ, ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಿದೀವಿ ಅಂತ. ಆದ್ರೆ ಅವರಿಗೆ ಗೊತ್ತಿದ್ರು ಕೂಡ ಸೈಲೆಂಟ್ ಆಗಿರ್ತಿದ್ದಾರೆ. ಅಂದ್ರೆ ಏನರ್ಥ, ನಮ್ಮ ಮೂವರ ಒಳಗಡೆ ಒಂದು ಬ್ಲಾಕ್ ಶಿಪ್ ಇರ್ತಿದೆ, ನಾವು ಮಾಡುವ ವಿಷಯ ಏನೇ ಆಗಿದ್ರು ಸರಿ ಆ ವಾರ್ಡನ್ ಲೇಡಿ ಹತ್ರ ಹೋಗಿ ಹೇಳ್ಬಿಡ್ತಿದ್ದಾರೆ. ಅದು ಯಾರು ಅಂತ ಫಸ್ಟ್ ನಾವು ಕಂಡುಹಿಡಿಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಏನು ನೀನು ಹೇಳ್ತಾ ಇದೀಯಾ, ಇಲ್ಲಿರುವ ಮಕ್ಕಳು ಎಲ್ಲರೂ ತುಂಬಾನೇ ಒಳ್ಳೆ ಹುಡುಗರು, ಚಿಕ್ಕ ಮಕ್ಕಳು, ಅವ್ರುಗಳು ಹೇಗೆ ಈ ರೀತಿ ಮಾಡೋದಕ್ಕೆ ಆಗುತ್ತೆ ಅಂತ ಕೇಳಿದ್ರೆ ಮೇ ಬಿ ಆ ಮಕ್ಕಳು ಮಾಡಿರಲ್ಲ, ಆದ್ರೆ ದೊಡ್ಡವರು ಮಾಡಿರೋದಕ್ಕೆ ಚಾನ್ಸ್ ಇದೆ. ಆದ್ರಿಂದ ಅವ್ರಗಳ ಹತ್ರನೂ ನಮಗೆ ಗೊತ್ತಿರುವ ನಿಜದ ಬಗ್ಗೆ ಹೇಳ್ಬೇಕಾಗಿದೆ ಅಂತ ಹೇಳ್ತಾನೆ. ಅವ್ರುಗಳು ಆ ಸ್ಪೈ ಆಗಿದ್ರು ಕೂಡ ಅವ್ರಗಳ ಹತ್ರ ಈ ನಿಜವನ್ನ ಹೇಳ್ಬೇಕಂತ ಕೇಳಿದ್ರೆ ಹೌದು ಅಂತ ಹೇಳ್ತಾನೆ ಹೀರೋ. ಸೊ ಅದೇ ತರ ಆವತ್ತಿನ ರಾತ್ರಿ ಆಶ್ರಮದಲ್ಲಿ ಒಬ್ಬಳು ಕನ್ನಡಕ ಹುಡುಗಿ ಮತ್ತೆ ಬೋಡೆ ತಲೆ ಹುಡುಗನ ಹತ್ರ ಇಬ್ಬರು ಸ್ವಲ್ಪ ದೊಡ್ಡ ಹುಡುಗರು ಅವ್ರಗಳ ಹತ್ರ ಹಾಗೆ ವಿಷಯವನ್ನು ಓಪನ್ ಆಗಿ ಹೇಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ಏನನ್ನು ನಂಬಲೇ ಇಲ್ಲ, ಆದ್ರೂ ಇವ್ರುಗಳು ಇಲ್ಲಿ ನಡೆಯುವ ವಿಷಯ ಎಲ್ಲವನ್ನು ಕ್ಲೀನ್ ಆಗಿ ಅವ್ರಗಳಿಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿ ಇಬ್ಬರನ್ನು ನಂಬಿಸ್ಬಿಟ್ಟು ಇವರು ಮೂವರುವೆ ಸೇರಿ ಅವರವರ ರೂಮಿಗೆ ಹೋಗ್ತಿರ್ತಾರೆ. ಆವಾಗಲೇ ನಮ್ಮ ಹೀರೋ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸುಮ್ನೆ ಆ ಹುಡುಗರನ್ನ ಕೂರಿಸಿ ನಾನು ಮಾತಾಡಿಸ್ಲಿಲ್ಲ, ಅವ್ರಗಳಿಗೆ ಒಂದು ಟ್ರಾಪ್ ಅನ್ನ ಸೆಟ್ ಮಾಡಿಟ್ಟಿದ್ದೀನಿ. ಅಂದ್ರೆ ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗೋದಕ್ಕಾಗಿ ಬೇಕಾಗಿರುವ ಹಗ್ಗವನ್ನ ನನ್ನ ಬೆಡ್ಡಿನ ಕೆಳಗಡೆ ಇಟ್ಟಿರೋದ
ಹೋದಾಗಿ ಬೋಡೆ ತಲೆ ಹತ್ರನು ಅದೇ ತರ ಹಗ್ಗ ಟೆರೆಸ್ ಮೇಲೆ ಇರ್ತಾ ಇದೆ ಅಂತ ಸೋಡಾ ಬುಟ್ಟಿ ಹುಡುಗಿಗೂ ಹೇಳಿದ್ದೀನಿ. ಆದ್ರೆ ಇವನು ಹೇರಿರುವ 2 ಹಗ್ಗವೇ ನಿಜವಾದ ಹಗ್ಗ ಇಲ್ಲ. ಸೊ ಮಡಗಿರುವ ಹಗ್ಗದಲ್ಲಿ ಯಾವ ಹಗ್ಗ ಮಿಸ್ ಆಗುತ್ತೋ ಅವ್ರುಗಳೇನೆ ಆ ಬ್ಲಾಕ್ ಶೀಪ್ ಆಗಿರ್ಬೇಕು. ಸೊ ಅವ್ರುಗಳನ್ನ ಈಸಿಯಾಗಿ ಹಿಡಿದು ಬಿಡಬಹುದು ಅಂತ ಹೇಳ್ತಾನೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಆ ಇಬ್ಬರು ಹುಡುಗರನ್ನು ನಮಗೆ ತೋರಿಸ್ತಾರೆ. ಇಬ್ಬರು ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ. ಆವಾಗ ವಾರ್ಡನ್ ಲೇಡಿ ಅವರ ರೂಮ್ ಒಳಗಡೆ ಯಾವುದೋ ಒಂದು ಲೆಟರ್ ಬಂದು ಬೀಳುತ್ತೆ. ಅದನ್ನ ಓಪನ್ ಮಾಡಿ ಓದಿ ನೋಡಿದ್ರೆ ಹೀರೋನ ಬೆಡ್ಡಿನ ಕೆಳಗಡೆನೆ ಆ ಹಗ್ಗ ಇರ್ತಿರೋದು ಅಂತ ಯಾರೋ ಬರೆದು ಹಾಕಿದ್ದಾರೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಮತ್ತೆ ಮೂವರು ಫ್ರೆಂಡ್ಸ್ ಮೀಟಿಂಗ್ ಅನ್ನು ಹಾಕ್ತಾರೆ. ಆವಾಗ ನಮ್ಮ ಹೀರೋ ನನ್ನ ಬೆಡ್ಡಿನ ಕೆಳಗಡೆ ಇರ್ತಾ ಇದ್ದ ಹಗ್ಗ ಕಾಣಿ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರೇ ಹಾಗಾದ್ರೆ ಆ ಬೋರ್ಡೆ ತಲೆ ಟೌನಿನೇ ಬ್ಲಾಕ್ ಶಿಪ್ ಅಂತ ಕೇಳಿದ್ರೆ ಅವನು ಇಲ್ಲ ಕಣೋ ನೀನೇನೆ ಆ ಬ್ಲಾಕ್ ಶಿಪ್ ಅಂತ ಇನ್ನೊಂದು ಟ್ವಿಸ್ಟ್ ಅನ್ನು ಕೊಡ್ತಾನೆ ಹೀರೋ. ನಾನು ನಿನ್ನೆ ನಿನ್ನ ಹತ್ರ ಹೇಳಿದ ವಿಷಯ ಸುಳ್ಳು. ಟೌನ್ ಹತ್ರ ನನ್ನ ಬೆಡ್ಡಿನ ಕೆಳಗಡೆ ಹಗ್ಗ ಇರ್ತಿದೆ ಅಂತ ಹೇಳಿದ ವಿಷಯ ಸುಳ್ಳು. ನಾನು ಆ ರೀತಿ ಅವನ ಹತ್ರ ಹೇಳಲೇ ಇಲ್ಲ. ಅವನಿಗೆ ನಾನು ಬೇರೆ ಜಾಗವನ್ನೇ ಹೇಳಿದ್ದು. ಸೊ ಅವನಿಗೆ ನನ್ನ ಬೆಡ್ಡಿನ ಕೆಳಗಡೆ ಹಗ್ಗ ಇರ್ತಿದ್ದ ವಿಷಯ ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ. ನಿನ್ನ ಹತ್ರ ಮಾತ್ರವೇ ಬೆಡ್ಡಿನ ಕೆಳಗಡೆ ಹಗ್ಗ ಇರ್ತಿರೋದು ಅಂತ ನಾನು ಹೇಳಿದ್ದು. ಸೊ ನೀನೇನೆ ಹಗ್ಗವನ್ನ ತಗೊಂಡಿರ್ಬೇಕು, ನೀನೇನೆ ಆ ಬ್ಲಾಕ್ ಶಿಪ್ ಅಂತ ಹೇಳ್ತಾನೆ ಹೀರೋ. ಎಂತಹ ಪ್ಲಾನ್ ಅನ್ನ ಹಾಕಿದಾನೆ ನೋಡಿ. ಆವಾಗ ರೇ ಹುಡುಗನುವೆ ಹೌದು ಕಣೋ ನಾನೇ ಆ ಸ್ಪೈ, ನಾನೇ ಆ ಬ್ಲಾಕ್ ಶಿಪ್. ನಡೆದಿದ್ದ ವಿಷಯ ಎಲ್ಲವನ್ನು ವಾರ್ಡನ್ ಲೇಡಿಗೆ ಹೇಳಿದ್ದು ನಾನೇ. ಅವರಿಗೆ ಸಹಾಯವನ್ನ ಮಾಡಿ ಅವರ ಜೊತೆ ಇರ್ತಾ ಇರೋದು ನಾನೇ. ಏನಕ್ಕಾಗು ಈ ರೀತಿ ನೀನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಈ ರೇ ಹುಡುಗ ಒಂದು ಟ್ವಿಸ್ಟ್ ಅನ್ನು ಹೊಡಿತಾನೆ. ಅದು ಏನು ಅಂದ್ರೆ ನಮ್ಮ ರೇ ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೇನೆ ಈ ಆಶ್ರಮದಲ್ಲಿ ಏನು ನಡೀತಿದೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದನ್ನ ಹಾಗೆ ಓಪನ್ ಆಗಿ ಆ ವಾರ್ಡನ್ ಲೇಡಿ ಹತ್ರನು ಕೇಳಿದ್ದಾನೆ. ಆದ್ರಿಂದ ಅವರ ಹತ್ರ ಒಂದು ಡೀಲಿಂಗ್ ಅನ್ನು ಹಾಕೊಂಡಿದ್ದಾನೆ. ಈ ರೀತಿ ನಾನು ಯಾವಾಗ್ಲೂ ನಿಮಗೆ ಒಂದು ಸ್ಪೈ ಆಗಿ ಇದ್ದು ಕೆಲಸ ಮಾಡ್ತೀನಿ. ಯಾವುದೇ ಹುಡುಗರು ಹೊರಗಡೆ ತಪ್ಪಿಸಿಕೊಂಡು ಹೋಗದೆ ಇರೋ ರೀತಿ ನೋಡ್ಕೋತೀನಿ. ಆದ್ರೆ ನಾನು ಈ ರೀತಿ ಇರಬೇಕು ನಿಮಗೆ ಸ್ಪೈ ಆಗಿ ಈ ವಿಷಯದ ಬಗ್ಗೆ ಹೊರಗಡೆ ಯಾರ ಹತ್ರನು ಹೇಳ್ಬಾರ್ದು ಅಂದ್ರೆ ಒಂದು ನನ್ನನ್ನು ಕೊಂದು ನೀವು ಆ ಮಾನ್ಸ್ಟರ್ಗೆ ತಿನ್ನೋದಕ್ಕೆ ಕೊಡಬಾರ್ದು. ಎರಡನೇದು ನನಗೆ ಆವಾಗ ಹೊರಗಡೆಯಿಂದ ಕೆಲವೊಂದು ವಿಷಯಗಳನ್ನ ತರಿಸ್ಕೊಡ್ಬೇಕು. ಅದಕ್ಕೂ ಆ ವಾರ್ಡನ್ ಲೇಡಿ ಸರಿ ಅಂತ ಹೇಳಿದಾಳೆ. ಆವಾಗ ನಮ್ಮ ಹೀರೋನು ಸರಿ ಕಣೋ ನೀನು ಹೇಳೋದೆಲ್ಲವೇ ಓಕೆನೆ, ಆದ್ರೂ ಒಂದು ಡೌಟ್ ಇರ್ತಿದೆ. ನಿನಗೆ ಚೆನ್ನಾಗಿ ಗೊತ್ತಲ್ವಾ ನಾವು ನಿಜವಾದ ಹಗ್ಗವನ್ನ ಎಲ್ಲಿ ಇಟ್ಟಿದೀವಿ ಅಂತ. ಮತ್ತೆ ನೀನು ಆ ಹಗ್ಗವನ್ನೇ ಡೈರೆಕ್ಟ್ ಆಗಿ ತಗೊಂಡು ಹೋಗಿ ಅವರ ಕೈಗೆ ಕೊಟ್ಟಿರ್ಬೋದಾಗಿತ್ತಲ್ಲ, ಯಾಕೆ ನೀನು ಆ ರೀತಿ ಮಾಡ್ಲಿಲ್ಲ? ಹಾಗಾದ್ರೆ ನೀನು ಅವರಿಗೆ ಟ್ರೂ ಆಗಿ ಕೆಲಸ ಮಾಡ್ತಿಲ್ವಾ? ಅವರನ್ನ ಏಮಾರಿಸ್ತಿದ್ಯಾ ಅಂತ ಕೇಳಿದ್ರೆ ಇವಾಗ ಇನ್ನೊಂದು ಟ್ವಿಸ್ಟ್. ಹೌದು ಚಿಕ್ಕ ವಯಸ್ಸಾಗಿ ಇರ್ಬೇಕಾದ್ರೇನೆ ಈ ನಿಜ ಎಲ್ಲವೇ ನನಗೆ ಗೊತ್ತಾಗ್ಬಿಟ್ಟಿತ್ತು. ಆದ್ರೆ ಆ ಏಜ್ ಅಲ್ಲಿ ನಾನೇ ಅನ್ಕೊಂಡಿದ್ರು ಈ ಜಾಗವನ್ನ ಬಿಟ್ಟು ನನ್ನ ಕೈಯಲ್ಲಿ ಎಸ್ಕೇಪ್ ಆಗಿ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರಿಂದಾನೇ ಆ ಲೇಡಿ ಹತ್ರ ಡೀಲಿಂಗ್ ಅನ್ನ ಮಾತಾಡಿ ನನ್ನ ಜೀವವನ್ನ ನಾನು ಕಾಪಾಡ್ಕೊಂಡೆ. ಆದ್ರೆ ಆವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಜಾಗವನ್ನ ಬಿಟ್ಟು ನಾವು ಎಸ್ಕೇಪ್ ಆಗಿ ಹೋಗೋದಕ್ಕೆ ಆಗುತ್ತೆ ಅಂತ ನಾನು ಪ್ಲಾನ್ ಮಾಡ್ತಾನೆ ಇದ್ದೆ. ಆದ್ರೆ ಅದನ್ನ ನನ್ನ ಒಬ್ಬನ ಕೈಯಲ್ಲಿ ಸಾಧಿಸೋದಕ್ಕೆ ಆಗೋದಿಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ಆದ್ರಿಂದಾನೇ ನಿಮ್ಮ ಸಹಾಯ ನನಗೆ ಬೇಕಾಗಿತ್ತು. ಅದಕ್ಕಾಗಿನೇ ಆ ಸಣ್ಣ ಪಾಪವನ್ನ ಅವರುಗಳು ಮಾನ್ಸ್ಟರ್ಗೆ ತಿನ್ನೋದಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಅವಳ ಗೊಂಬೆಯನ್ನ ಅವಳಿಗೇನೆ ಗೊತ್ತಾಗದೆ ತಗೊಂಡು ನಾನು ಟೇಬಲ್ ಮೇಲೆ ಮಡಗಿದ್ದೆ. ನಾನು ಅನ್ಕೊಂಡಿದ್ದ ರೀತಿನೇ ಆ ಗೊಂಬೆಯನ್ನ ನೀವು ತಗೊಂಡು ಆ ಮಗುವನ್ನ ಕೊಡೋದಕ್ಕಾಗಿ ಹೋದ್ರಿ. ಆವಾಗ ನಿಮಗೆ ಎಲ್ಲ ನಿಜವೇ ಗೊತ್ತಾಗ್ಲಿಕ್ಕೆ ಬಂತು. ಸೊ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗಿ ಪ್ಲಾನ್ ಅನ್ನ ಮಾಡಿದ್ರಿ. ಆ ಪ್ಲಾನ್ ಅಲ್ಲಿ ನಾನು ಬಂದು ಜಾಯ್ನ್ ಆದೆ ಅಂತ ಹೇಳ್ತಾನೆ. ಅದು ಮಾತ್ರ ಇಲ್ಲ, ಈ ಹುಡುಗ ಲೇಡಿ ಹತ್ರ ಹೊರಗಡೆಯಿಂದ ಕೆಲವೊಂದು ವಿಷಯಗಳು ನನಗೆ ಬೇಕು ಅಂತ ಕೇಳಿರ್ತಾನೆ ಅಲ್ವಾ, ಅದನ್ನ ಕೂಡ ಇವನು ಏನಕ್ಕಾಗಿ ಕೇಳಿರ್ತಾನೆ ಅಂದ್ರೆ ಇವನ ಕಿವಿಯಲ್ಲಿ ಒಂದು ಚಿಪ್ ಇರುತ್ತೆ ಅಲ್ವಾ, ಅದನ್ನ ತೆಗೆಯೋದಕ್ಕಾಗಿನೇ. ಇಂತಹ ನಿಜವಲ್ಲ ಇವಾಗ ನಮ್ಮ ಹೀರೋ ಮತ್ತೆ ಹೀರೋಯಿನ್ಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಇವನನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ರೇ ಹತ್ರ ಇಲ್ಲಿ ನೋಡು ರೇ, ಇದ್ರ ಮೇಲೆ ನೀನು ಏನಕ್ಕಾಗೂ ವರಿ ಪಡೋದು ಬೇಕಾಗಿಲ್ಲ. ನಾವು ಮೂವರುವೆ ಒಟ್ಟಿಗೆ ಇರೋಣ, ಪ್ಲಾನ್ ಅನ್ನ ಮಾಡೋಣ, ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗೋಣ ಅಂತ ಹೇಳಿ ಫ್ರೆಂಡ್ಸ್ ಮೂವರುವೆ ಮತ್ತೆ ಒಂದಾಗ್ತಾರೆ. ಅದರ ನಂತರ ಇವರ ಕಿವಿಯಿಂದ ಚಿಪ್ ಅನ್ನು ತೆಗೆಯೋದಕ್ಕಾದ ಟೂಲ್ಸ್ ಇವ್ರುಗಳಿಗೆ ಸಿಗುತ್ತೆ. ಇದ್ರ ಬಗ್ಗೆ ನಮ್ಮ ಹುಡುಗರು ಕಾಡಿನ ಒಳಗಡೆ ನಿಂತು ಮಾತಾಡ್ತಿರ್ಬೇಕಾದ್ರೆ ಅದನ್ನ ಭೂತ ಲೇಡಿ ನೋಡ್ಬಿಡ್ತಾರೆ. ತಕ್ಷಣವೇ ನಮ್ಮ ಹುಡುಗರ ಹತ್ರ ಬಂದು ಇಲ್ಲಿಂದ ನೀವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರಿಂದ ನಾನು ನಿಮಗೆ ಸಹಾಯವನ್ನ ಮಾಡ್ತೀನಿ. ಯಾಕೆಂದ್ರೆ ನಾನುವೇ ನಿಮ್ಮಲ್ಲಿ ಒಬ್ಬಳೇನೆ, ನನ್ನನ್ನು ನಿಮ್ಮ ರೀತಿನೇ ಸಾಕಿದ್ದು. ಆದ್ರೆ ಇವಾಗ ನನ್ನ ಬಾಡಿಯಲ್ಲಿ ಒಂದು ಚಿಪ್ ಇರ್ತಿದೆ. ಆದ್ರಿಂದ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡ್ರೇನೆ ನನಗೆ ಶಾಕ್ ಅನ್ನ ಕೊಟ್ಟು ಕೊಂದ್ಬಿಡ್ತಾರೆ. ಸೊ ನನ್ನಿಂದ ಈ ಜಾಗದಲ್ಲಿ ಮಾತ್ರವೇ ಬದುಕಿರೋದಕ್ಕೆ ಆಗುತ್ತೆ. ನೀವಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗಿ ಚೆನ್ನಾಗಿ ಬದುಕಿ. ಆ ರೀತಿ ನೀವು ಹೋದ್ರೆ ಮಾತ್ರವೇ ಆ ವಾರ್ಡನ್ ಲೇಡಿಯನ್ನ ಕೆಲಸವನ್ನ ಬಿಟ್ಟು ತೆಗಿತಾರೆ. ನಂತರವೇ ಆ ಕೆಲಸ ನನಗೆ ಸಿಗುತ್ತೆ. ಆಮೇಲೆ ನಾನು ಆರಾಮಾಗಿ ಇಲ್ಲಿ ಇರ್ತೀನಿ. ಸೊ ನೀವು ನನ್ನನ್ನು ನಂಬಿದ್ರೆ ನನ್ನ ಜೊತೆ ಬನ್ನಿ, ಈ ಮನೆಯ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರು ಸರಿ ಹೋಗಿ ನೋಡೋಣ ಅಂತ ಆ ಲೇಡಿ ಅವರ ರೂಮಿಗೆ ಹೋಗ್ತಾರೆ. ಹೋದ ಮೇಲೆ ಆ ಲೇಡಿ ಸರಿ ಇವಾಗ ನಿಮಗೆ ಏನು ಗೊತ್ತಾಗ್ಬೇಕು ಅಂತ ಕೇಳಿದ್ರೆ ಹುಡುಗರು ಹೊರಗಡೆ ಪ್ರಪಂಚ ಹೇಗಿರ್ತಿದ್ಯಾ ಅಂತ ಹೇಳು. ಹೊರಗಡೆ ಪ್ರಪಂಚನ ಅದನ್ನ ನಾನು ಯಾವತ್ತೂ ನೋಡೇ ಇಲ್ಲ, ಆದ್ರೆ ಹೊರಗಡೆ ಪ್ರಪಂಚದಲ್ಲಿ ಮನುಷ್ಯರು ಮಾತ್ರ ಇರ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸರಿ ಮಾನ್ಸ್ಟರ್ಸ್ ಎಲ್ಲ ಹೇಗೆ ಸೃಷ್ಟಿ ಆಯ್ತು ಅಂತ ಕೇಳಿದ್ರೆ ಅದೊಂದು ದೊಡ್ಡ ಕತೆ. ತುಂಬಾನೇ ಹಳೆ ಕಾಲದಲ್ಲಿ ಮನುಷ್ಯರು ಮತ್ತೆ ಈ ಮಾನ್ಸ್ಟರ್ಸ್ ಗೆ ತುಂಬಾನೇ ದೊಡ್ಡ ವಾರ್ ನಡೀತು. ಆ ವಾರಿನ ಎಂಡಿಂಗ್ ಅಲ್ಲಿ ಎರಡು ಕಡೆನೂ ತುಂಬಾ ಜನರು ಸತ್ರು. ಆದ್ರಿಂದ ಇಬ್ಬರಿಗೂ ಒಂದು ಅಗ್ರಿಮೆಂಟ್
ಅಗ್ರಿಮೆಂಟ್ ಅನ್ನ ಹಾಕೊಂಡ್ರು. ಇನ್ ಮುಂದೆ ಮಾನವ ಜನಾಂಗ ಸೆಪರೇಟ್ ಆಗಿ ಬದುಕಬೇಕು, ಮಾನ್ಸ್ಟರ್ಸ್ ಜನಾಂಗನು ಸೆಪರೇಟ್ ಆಗಿ ಬದುಕಬೇಕು ಅಂತ. ಆದ್ರೆ ಮನುಷ್ಯರ ಕೈಯಲ್ಲಿ ಸೆಪರೇಟ್ ಆಗಿ ಹೋಗಿ ಬದುಕೋದಕ್ಕೆ ಆಗುತ್ತೆ, ಆದ್ರೆ ಮನುಷ್ಯರನ್ನ ತಿಂದೆ ಆ ಮಾನ್ಸ್ಟರ್ ಗಳ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಅವುಗಳಿಗೆ ತುಂಬಾನೇ ಹೊಟ್ಟೆಶ್ವಾಗುತ್ತೆ ಅಲ್ವಾ. ಆದ್ರಿಂದ ಕೆಲವೊಂದು ಮಾನ್ಸ್ಟರ್ಸ್ ಗಳನ್ನ ಇಲ್ಲಿ ಭೂಮಿಯಲ್ಲೇ ಬಿಟ್ಬಿಟ್ಟು ಮಾನ್ಸ್ಟರ್ಸ್ ಗಳ ಪ್ರಪಂಚಕ್ಕೇನೆ ಹೋಗ್ಬಿಡ್ತು ಮಿಕ್ಕಿದ್ದವೆಲ್ಲ. ಸೊ ಇಲ್ಲಿರುವ ಮನುಷ್ಯರೆಲ್ಲ ಅವ್ರಗಳ ಜೀವವನ್ನ ಕಾಪಾಡ್ಕೋಬೇಕು ಅಂತ ಅಲ್ಲಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಆಶ್ರಮಗಳನ್ನ ಬಿಲ್ಡ್ ಮಾಡಿ ಚಿಕ್ಕ ಮಕ್ಕಳನ್ನ ಸಾಕಿ ಆ ಮಾನ್ಸ್ಟರ್ಸ್ ಗಳಿಗೆ ತಿನ್ನೋದಕ್ಕೆ ಹಾಕಿ ಇವ್ರುಗಳು ಜೀವ ಉಳಿಸ್ಕೊಂಡು ತಪ್ಪಿಸ್ಕೊಂಡು ಬದುಕಿ ಬರ್ತಿದ್ದಾರೆ ಅಂತ ಹೇಳ್ತಾಳೆ. ಅದು ಮಾತ್ರ ಇಲ್ಲ, ನೀವು ಈ ಜಾಗವನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ಕಿವಿ ಹಿಂದೆ ಇರ್ತಾ ಇರುವ ಟ್ರ್ಯಾಕರ್ ಅನ್ನ ತೆಗಿಲೇಬೇಕು. ಅದನ್ನ ರಿಮೂವ್ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಆ ವಾರ್ಡನ್ ಲೇಡಿ ಅವರು ನಿಮ್ಮನ್ನ ಈಸಿಯಾಗಿ ಕಂಡುಹಿಡಿದು ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗರಿಗೆ ಆಲ್ರೆಡಿ ಈ ವಿಷಯದ ಬಗ್ಗೆ ಗೊತ್ತು ಅಲ್ವಾ. ಸೊ ಸೈಲೆಂಟ್ ಆಗಿ ನಮ್ಮ ಹುಡುಗರು ಅಲ್ಲಿಂದ ಹೊರಡಬೇಕಾದ್ರೆ, ಓ ನಿಮಗೆ ಆಲ್ರೆಡಿ ಆ ಚಿಪ್ಪಿನ ಬಗ್ಗೆ ಗೊತ್ತಾಗಿದೆಯಾ, ಸೊ ನೀವು ಅದನ್ನು ಹೊರಗಡೆ ತೆಗೆಯೋದಕ್ಕೆ ಬೇಕಾಗಿರುವ ಟೂಲ್ಸ್ ಅನ್ನ ಕೂಡ ಕಂಡುಹಿಡಿದು ಬಿಟ್ಟಿರ್ತೀರಾ ಅಲ್ವಾ, ಕರೆಕ್ಟ್ ಅಲ್ವಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗರು ಏನನ್ನು ಮಾತಾಡ್ತಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಸೊ ಇವಾಗ ಹೊಸದಾಗಿ ಬಂದಿರುವ ಹೊಸ ಲೇಡಿ ಭೂತ ಒಂದು ಪ್ಲಾನ್ ಅನ್ನು ಹಾಕ್ತಾಳೆ. ಅವಳ ಪ್ಲಾನ್ ಏನು, ಈ ಆಶ್ರಮದಲ್ಲಿ ಹೆಡ್ ಆಗಿರ್ತಾ ಇರುವ ವಾರ್ಡನ್ ಲೇಡಿ ಅವರ ಪೊಸಿಷನ್ ಗೆ ಇವಳು ಹೋಗ್ಬೇಕು. ಅದಕ್ಕೆ ಈ ಹುಡುಗರು ಈ ಆಶ್ರಮವನ್ನ ಬಿಟ್ಟು ಎಸ್ಕೇಪ್ ಆಗಿ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬೇಕು. ಆದ್ರೆ ಅಲ್ಲಿವರೆಗೂ ಇವಳು ವೇಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಳು ಏನನ್ನು ಯೋಚನೆ ಮಾಡ್ತಾಳೆ ಅಂದ್ರೆ, ಆ ಹುಡುಗರು ಅವರ ಕಿವಿಯಿಂದ ಚಿಪ್ಪನ್ನ ಹೊರಗಡೆ ತೆಗೆಯೋದಕ್ಕಾಗಿ ಟೂಲ್ಸ್ ಅನ್ನ ರೆಡಿ ಮಾಡಿದ್ದಾರೆ ಅಲ್ವಾ, ಆ ಟೂಲ್ಸ್ ಅನ್ನ ಕಂಡಿಡಿದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೊಟ್ರೇನೆ ಸಾಕು, ವಾರ್ಡನ್ ಲೇಡಿ ಅವರ ಕೆಲಸ ಹೋಗ್ಬಿಡುತ್ತೆ. ನಂತರ ನಾವು ಆ ಸೀಟ್ಗೆ ಹೋಗಿ ಕೂತ್ಕೊಳ್ಳೋಣ ಅಂತ ಈ ಭೂತ ಯೋಚನೆ ಮಾಡಿದ್ರೆ, ಇನ್ನೊಂದು ಕಡೆ ನಮ್ಮ ರೇ ಏನನ್ನ ಮಾಡ್ತಾನೆ ಅಂತ ನೋಡಿ, ಆ ವಾರ್ಡನ್ ಲೇಡಿ ಅವರ ಪ್ರಕಾರ ಇಲ್ಲಿವರೆಗೂ ನಮ್ಮ ರೇನೆ ಪ್ರಾಪರ್ ಆದ ಸ್ಪೈ ಆಗಿರ್ತಿದ್ದಾನೆ ಅಂತ ತಾನೇ ಅನ್ಕೊಂಡಿದ್ದಾಳೆ. ಆದ್ರಿಂದ ಈ ರೇ ಈ ತರ ಹೊಸದಾಗಿ ಬಂದಿದ್ದಾರೆ ಅಲ್ವಾ ಭೂತ ಲೇಡಿ, ಅವರು ನಿಮ್ಮನ್ನ ಈ ಕೆಲಸವನ್ನ ಬಿಟ್ಟು ತೆಗೆಸ್ಬಿಟ್ಟು ಅವರು ಈ ಪೊಸಿಷನ್ ಅಲ್ಲಿ ಬಂದು ಕೂತ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತ ಎಲ್ಲ ವಿಷಯವನ್ನು ಹಾಕೊಟ್ಬಿಡ್ತಾನೆ. ಅಷ್ಟೇ ಇದನ್ನ ಕೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ ವಾರ್ಡನ್ ಲೇಡಿ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಹೊಸದಾಗಿ ಬಂದಿರುವ ಲೇಡಿಯನ್ನ ನೋಡಿದ್ರೆ, ನಮ್ಮ ಹುಡುಗರು ಚಿಪ್ಪನ್ನ ಹೊರಗಡೆ ತೆಗೆಯೋದಕ್ಕಾಗಿ ಟೂಲ್ಸ್ ಅನ್ನ ರೆಡಿ ಮಾಡಿ ಒಂದು ಜಾಗದಲ್ಲಿ ಹೌಸ್ ಇಟ್ಟಿರ್ತಾರೆ ಅಲ್ವಾ, ಅದನ್ನ ಹುಡುಕ್ತಿರ್ತಾಳೆ. ಫೈನಲಿ ಅದನ್ನ ಒಂದು ಸ್ಟೇಜ್ ಅಲ್ಲಿ ಕಂಡು ಹಿಡಿಯೋದಕ್ಕೂ ಬರ್ತಿರ್ತಾಳೆ. ಅವಾಗ ಅಷ್ಟೇ ಎಲ್ಲ ಹುಡುಗರು ಸಿಗೋಕೋಬಿಟ್ರು, ಸತ್ತೋದ್ರು, ಮುಗಿತು ಅವರ ಕತೆ ಅಂತ ನಾವು ಅನ್ಕೊಂಡ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ವಾರ್ಡನ್ ಲೇಡಿ ಬರ್ತಾಳೆ. ಹೊಸದಾಗಿ ಬಂದಿರುವ ಭೂತ ಲೇಡಿ ಕೈಗೆ ಒಂದು ಲೆಟರ್ ಅನ್ನು ಕೊಟ್ಟು, ಹೆಡ್ ಕ್ವಾರ್ಟರ್ಸ್ ಇಂದ ನಿನ್ನ ಕೆಲಸ ಬಿಟ್ಟು ತೆಗೆದು ಬಿಟ್ಟಿದ್ದಾರೆ, ಮತ್ತೆ ಇವಾಗ್ಲೇನೆ ನಿನ್ನನ್ನ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ, ಸೊ ನಿನ್ನ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಹೊರಡು ಅಂತ ಹೇಳ್ತಾಳೆ. ಇದರಿಂದ ಭೂತ ಹಾಕಿದ ಪ್ಲಾನ್ಸ್ ಎಲ್ಲವೂ ಫೇಲಿಯರ್ ಆಗೋಯ್ತು. ಪರವಾಗಿಲ್ಲ, ನಾವು ಅನ್ಕೊಂಡಿದ್ದೇನೆ ನಡೀಲಿಲ್ಲ, ಆ ಹುಡುಗರಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ ಅಂತ ಒಂದು ಪೆನ್ ಅನ್ನ ನಮ್ಮ ಹೀರೋನ ಡ್ರಾ ಒಳಗಡೆ ಹಾಕಿಟ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಿವಲ್ವಾ ಒಂದು ಹಳೆ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಒಳಗಡೆ ಹೋಗ್ತಾಳೆ. ಆವಾಗ ಇವಳಿಗೆ ಆಪೋಸಿಟ್ ಅಲ್ಲಿ ಒಬ್ಬರು ಅಜ್ಜಿ ನಿಂತಿರ್ತಾರೆ. ಆ ಮುದುಕಿನೇ ಎಲ್ಲದಕ್ಕೂ ಹೆಡ್ ಅನ್ಸುತ್ತೆ. ಸೊ ಆ ಅಜ್ಜಿ ಹತ್ರ ಈ ಭೂತ ಲೇಡಿ ಆಶ್ರಮದಲ್ಲಿ ಮೂವರು ಹುಡುಗರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗಿ ಪ್ಲಾನ್ ಅನ್ನ ಹಾಕಿದ್ದಾರೆ, ಬೇಗ ಏನನ್ನಾದ್ರೂ ಮಾಡಿ ಅಂತ ಹೇಳಿದ್ರೆ, ಆ ಅಜ್ಜಿ ಅವರು ಅದನ್ನ ದೊಡ್ಡದಾಗಿ ಕೇರೆ ಮಾಡ್ತಿಲ್ಲ. ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ರೆ ಮಾಡ್ಕೊಳ್ಳಿ, ಆದ್ರೆ ಅವ್ರಗಳ ಕೈಯಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾನು ಸಾಕಿ ಬೆಳೆಸಿದ ಹುಡುಗಿನೇ ಆಶ್ರಮಕ್ಕೆ ಇವಾಗ ಹೆಡ್ ಆಗಿರ್ತಿರೋದು, ನಾನೇ ವಾರ್ಡನ್ ಆಗಿ ಹಾಕಿದ್ದು. ಅವಳು ತುಂಬಾ ಟ್ಯಾಲೆಂಟೆಡ್, ಅವಳ ಹತ್ರ ಯಾರ ಕೈಯಲ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆದ್ರೆ ಇವಾಗ ನಿನಗಾದ ಸಮಯ ಬಂದ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ, ಹಾಗೆ ಆ ದೊಡ್ಡ ಮಾನ್ಸ್ಟರ್ ಅಲ್ಲಿಗೆ ಬಂದು ನಮ್ಮ ಭೂತ ಲೇಡಿಯನ್ನ ಹಿಡಿದು ಮೇಲೆತ್ತಿ ಅವಳನ್ನ ತಿನ್ನೋದಕ್ಕಾಗಿ ತಗೊಂಡು ಹೋಗ್ಬಿಡುತ್ತೆ. ಇವಾಗ ಇನ್ನೊಂದು ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನು ನೋಡ್ಬೇಕಾದ್ರೆ, ಆ ಗೋಡೆಗೆ ಆ ಕಡೆ ಏನ್ ಇರ್ತಿದೆ ಫಸ್ಟ್ ಆ ವಿಷಯವನ್ನ ನಾವು ತಿಳ್ಕೋಬೇಕು, ಆಮೇಲೆ ಮಿಕ್ಕಿರೋರನ್ನು ನಾವು ಕಾಪಾಡಿ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಇಬ್ಬರುವೆ ಆ ಗೋಡೆ ಕಡೆಗೆ ಓಡಿ ಹೋಗ್ತಾರೆ. ಅದೇ ಸಮಯದಲ್ಲಿ ನಮ್ಮ ರೇ ಆ ವಾರ್ಡನ್ ಲೇಡಿ ಹತ್ರ ಮಾತಾಡಿ ಅವಳನ್ನ ಡೈವರ್ಟ್ ಮಾಡ್ತಿರ್ತಾನೆ. ಆದ್ರೆ ಆ ಲೇಡಿ ತುಂಬಾನೇ ಹುಷಾರಾಗ್ಬಿಟ್ಟಿದ್ದಾಳೆ, ನನ್ನನ್ನೇ ಏಮೋರ್ಸೋಕೆ ನೋಡ್ತಿದ್ಯಾ ನೀನು ಅಂತ ರೇವನ ಒಂದು ರೂಮ್ ಒಳಗಡೆ ಹಾಕಿ ಕೂಡಾಕಿಟ್ಬಿಟ್ಟು ಅವಳ ಹತ್ರ ಟ್ರ್ಯಾಕಿಂಗ್ ಡಿವೈಸ್ ಇರುತ್ತೆ ಅಲ್ವಾ, ಅದನ್ನ ತಗೊಂಡು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಹುಡುಕಿ ಹೊರಡ್ತಾಳೆ. ಅಷ್ಟೇ ತುಂಬಾ ಈಸಿಯಾಗಿ ನಮ್ಮ ಹುಡುಗರನ್ನ ಕೊಂಡಿಡ್ದು ಬಿಡ್ತಾಳೆ. ಸೊ ನಮ್ಮ ಹುಡುಗರನ್ನ ಹಿಡಿದಾದ ಮೇಲೆ 14 ವರ್ಷಗಳಾಗಿ ನಾನು ನಿಮ್ಮನ್ನ ನನ್ನ ಮಕ್ಕಳಾಗಿ ನೋಡಿ ಭಾವಿಸಿದೆ, ಆದ್ರೆ ಇವಾಗ ನೀವು ನನ್ನನ್ನೇ ಏಮರ್ಸ್ಬಿಟ್ರಲ್ಲ. ಇಲ್ಲಿ ನೋಡಿ, ಈ ಆಶ್ರಮದಲ್ಲಿ ಇನ್ನ ಇದ್ರೆ ನೀವು ಸ್ವಲ್ಪ ದಿನಗಳು ಮಾತ್ರವೇ ಇರ್ತೀರಾ, ಆದ್ರಿಂದ ಜೀವಂತವಾಗಿ ಇರೋವರೆಗೂ ತುಂಬಾನೇ ಹ್ಯಾಪಿ ಆಗಿದ್ದು ನೀವು ಸಾಯ್ಬಹುದು, ಆದ್ರಿಂದ ತಪ್ಪಿಸ್ಕೊಂಡು ಹೋಗುವ ಪ್ರಯತ್ನವನ್ನ ಬಿಟ್ಬಿಡಿ ಅಂತ ಹೇಳಿದ್ರೆ ಇಬ್ಬರುವೆ ಮಾತನ್ನ ಕೇಳದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ನೋಡಿ ಆ ಲೇಡಿ ಅಸಾಲ್ಟ್ ಆಗಿ ನಮ್ಮ ಹೀರೋಯಿನ್ ಅನ್ನ ಹಿಡಿದು ಅವಳ ಕಾಲನ್ನ ಪಟಾರ್ ಅಂತ ಮುರಿದಾಕ್ಬಿಡ್ತಾಳೆ. ಇದನ್ನ ನೋಡಿ ಹೀರೋ ತುಂಬಾನೇ ಶಾಕ್ ಆಗಿ ನಿಲ್ತಾನೆ. ಆವಾಗ ಆ ಲೇಡಿ ನಮ್ಮ ಹೀರೋವನ್ನ ನೋಡಿ, ರೆಡಿಯಾಗಿರೋ, ಯಾಕೆಂದ್ರೆ ನಾಳೆ ಆ ಮಾನ್ಸ್ಟರ್ ಹತ್ರ ನಿನ್ನನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಆದ್ರಿಂದ ಇದನ್ನ ನೋಡಿದವ್ರಿಗೆಲ್ಲರೂ ತುಂಬಾನೇ ಶಾಕ್ ಆಗಿರ್ತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ನಮ್ಮ ಹೀರೋಯಿನ್ ಮತ್ತೆ ರೇ ಇವಾಗ ಹೀರೋ ಹತ್ರ, ಲೋ ನಾವು ಹೇಳೋದನ್ನ ಕೇಳು, ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗಿದ ತಕ್ಷಣ ಖಂಡಿತ ವಾರ್ಡನ್ ಲೇಡಿ ನಿನ್ನನ್ನ ಕರ್ಕೊಂಡು ಹೋಗಿ ಆ ಮಾನ್ಸ್ಟರ್ಸ್ ಹತ್ರ ಬಿಟ್ಬಿಡ್ತಾರೆ, ಆದ್ರಿಂದ ನೀನು ಫಸ್ಟ್ ಈ ಜಾಗವನ್ನ ಬಿಟ್ಟು ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬಿಡು. ಹೀರೋಯಿನ್ ಅವಳ ಲೆಗ್ಗು ವಾಸಿ ಆದ ಮೇಲೆ ನಾನು ಹೀರೋಯಿನ್ ಮಿಕ್ಕಿರುವ ಮಕ್ಕಳು ಎಲ್ಲರೂ ಎಸ್ಕೇಪ್ ಆಗಿ ಹೊರಗಡೆ ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಹೀರೋ ಕೇಳ್ತಾನೆ ಇಲ್ಲ.
ಇಲ್ಲ, ಅದು ಹೇಗೆ ನಿಮ್ಮನ್ನ ಅಲೋನಾಗಿ ಬಿಟ್ಟು ಹೋಗೋದಕ್ಕೆ ಆಗುತ್ತೆ, ನಾನು ಬಿಟ್ಟು ಹೋಗೋದಿಲ್ಲ ಅಂತ ಹಠ ಮಾಡ್ತಿರ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಮತ್ತೆ ರೇ ಬಿಡೋ ರೀತಿ ಇಲ್ಲ, ನೀನು ಹೋಗ್ಲೇಬೇಕು ಅಂತ ಫೋರ್ಸ್ ಮಾಡ್ಬೇಕಾದ್ರೆ ಸರಿ ಅಂತ ನಮ್ಮ ಹೀರೋನು ಆ ಜಾಗವನ್ನ ಬಿಟ್ಟು ಹೊರಡ್ತಾನೆ. ಆದ್ರೆ ಅವನು ಹೊರಡಕ್ಕೂ ಮುಂಚೆ ಆ ಲೇಡಿ ಅವರು ಒಂದು ಪೆನ್ನ ಡ್ರಾ ಅಲ್ಲಿ ಹಾಕಿ ಹೋದ್ರಲ್ವಾ, ಆ ಪೆನ್ನನ್ನು ತಗೊಂಡು ಆ ವಾಲಿನ ಕಡೆಗೆ ಓಡಿ ಹೋಗ್ತಾನೆ. ಹೋಗಿ ಹಗ್ಗವನ್ನ ಹಾಕಿ ಅದ್ರ ಮೇಲೆ ಹತ್ತಿ ಆ ಗೋಡೆಯ ಮೇಲ್ಗಡೆನೆ ಹೋಗ್ಬಿಡ್ತಾನೆ ಹುಡುಗ. ಆ ರೀತಿ ಹೋದವನು ಅಲ್ಲಿ ಹೋಗಿ ನಿಂತು ಏನನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ಆ ವಾರ್ಡನ್ ಲೇಡಿ ಅವರು ಎಲ್ಲಿ ಹೀರೋ ಅಂತ ಹುಡುಕಿ ನೋಡ್ಬೇಕಾದ್ರೆ, ಅಂದ್ರೆ ಅವರ ಹತ್ರ ಇರುವ ಟ್ರ್ಯಾಕರ್ ಡಿವೈಸ್ ಅನ್ನು ಚೆಕ್ ಮಾಡಿ ನೋಡೋಣ ಅಂತ ಕೈಗೆ ತಗೋಬೇಕಾದ್ರೆ, ನಾನು ಇಲ್ಲೇನೆ ಇರ್ತಿದ್ದೀನಿ ಅಂತ ಹೇಳಿ ನಮ್ಮ ಹೀರೋ ಆ ಲೇಡಿಯ ಮುಂದೆ ಬಂದು ನಿಂತ್ಕೊತಾನೆ. ಇದನ್ನು ನೋಡಿ ನಮ್ಮ ರೇ ಮತ್ತೆ ಹೀರೋಯಿನ್ ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ನಂತರ ಅವನನ್ನ ಸೆಪರೇಟ್ ಆಗಿ ಮೀಟ್ ಮಾಡಿ, ಲೋ ನಿನ್ನನ್ನ ತಪ್ಪಿಸ್ಕೊಂಡು ಹೋಗು ಅಂತ ತಾನೇ ಹೇಳಿದ್ದು, ಏನಕ್ಕೋಗೋ ಮತ್ತೆ ನೀನು ರಿಟರ್ನ್ ಬಂದೆ, ನಿನಗೇನು ಲೂಸ್ ಅಂತ ಕೇಳಿದ್ರೆ, ಇಲ್ಲ ನೀವು ಹೇಳಿದ ರೀತಿನೇ ಆ ವಾಲ್ ಮೇಲೆ ನಾನು ಹತ್ತಿ ನಿಂತು ಕೆಳಗಡೆ ನೋಡಿದ್ರೆ ದೊಡ್ಡ ಪಾತಾಳ. ಆ ಪಾತಾಳವನ್ನ ದಾಟಿ ಖಂಡಿತ ನಮ್ಮ ಕೈಯಲ್ಲಿ ಹೋಗೋದಕ್ಕೆ ಆಗೋದೇ ಇಲ್ಲ. ಮತ್ತೆ ನಮ್ಮ ಆಶ್ರಮ ರೀತಿನೇ ಪಕ್ಕದಲ್ಲಿ ತುಂಬಾನೇ ಆಶ್ರಮಗಳು ಇರ್ತಿದೆ. ಆ ಆಶ್ರಮಗಳಿಗೆ ಒಂದು ಹೆಡ್ ಕ್ವಾರ್ಟರ್ಸ್ ಇರ್ತಿದೆ, ಅದರ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇರ್ತಿದೆ. ಆ ಬ್ರಿಡ್ಜಿನ ಮುಖಾಂತರ ಮಾತ್ರವೇ ನಮ್ಮ ಕೈಯಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗುತ್ತೆ. ಸೊ ಈ ವಿಷಯ ಎಲ್ಲವನ್ನೂ ನಿಮ್ಮ ಹತ್ರ ಹೇಳ್ಬೇಕು ಅಂತಾನೆ ನಾನು ಮತ್ತೆ ರಿಟರ್ನ್ ಬಂದಿದ್ದು. ಅಕಸ್ಮಾತ್ ನಾನು ನಿಮಗೆ ಇದನ್ನ ಹೇಳ್ದೇ ಇದ್ರೆ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆ ಲೇಡಿ ಹತ್ರ ಸಿಗೋಕೋಬಿಟ್ರೆ ಅಷ್ಟೇ, ಅದರ ನಂತರ ನಿಮ್ಮ ಜೀವನೇ ಹೋಗ್ಬಿಡುತ್ತೆ. ಆದ್ರಿಂದಾನೇ ಮತ್ತೆ ರಿಟರ್ನ್ ಬಂದು ನಿಮಗೆ ಈ ವಿಷಯವನ್ನ ತಿಳಿಸಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಮತ್ತೆ ರೇ ಹಾಗೆ ನಮ್ಮ ಹೀರೋವನ್ನ ತಪ್ಕೋತಾರೆ. ಅದರ ನಂತರ ಆವತ್ತಿನ ದಿನ ರಾತ್ರಿ ಆಗುತ್ತೆ. ಸೊ ನಮ್ಮ ಹೀರೋವನ್ನ ಬಲಿ ಕೊಡೋದಕ್ಕಾಗಿ ನಮ್ಮ ಹೀರೋವನ್ನ ಕರ್ಕೊಂಡು ಹೋಗ್ತಾಳೆ ಆ ಲೇಡಿ. ಆ ರೀತಿ ಅವನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರುವ ಮಕ್ಕಳು ಎಲ್ಲರೂ ಇದನ್ನ ನೋಡಿ ತುಂಬಾನೇ ಅಳ್ತಾರೆ. ಆದ್ರೆ ಆವಾಗ ಕೂಡ ನಮ್ಮ ಹೀರೋ ಸಾಯ್ತಾನೆ ಅನ್ನೋ ವಿಷಯವನ್ನು ಹೊರಗಡೆ ಯಾರ ಹತ್ರನೂ ತೋರಿಸ್ಕೊತಿಲ್ಲ. ನಗಡಿ ಖುಷಿಯಾಗಿ ಎಲ್ಲ ಸಣ್ಣ ಪುಟ್ಟ ಮಕ್ಕಳ ಜೊತೆನೂ ಮಾತಾಡ್ತಿರ್ಬೇಕಾದ್ರೆ ಇದನ್ನ ಹೀರೋಯಿನ್ ನೋಡ್ಬಿಟ್ಟು ಅವಳ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಪ್ಲೀಸ್ ಕಣು, ನನ್ನನ್ನ ಬಿಟ್ಟು ಹೋಗ್ಬಿಡ್ಬೇಡ, ನನ್ನ ಜೊತೆನೇ ಇರು ಅಂತ ಕಿರ್ಚಿ ಅಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಹತ್ರ, ಇಲ್ಲ ನೀನು ಅಳ್ಬೇಡ, ಇವು ಎಲ್ಲವನ್ನೂ ನಾನು ನಿನಗಾಗಿನೇ ಮಾಡಿದ್ದು, ಮಕ್ಕಳನ್ನ ಅವ್ರಗಳನ್ನ ಸೇಫ್ ಆಗಿ ನೋಡ್ಕೋ ಅಂತ ಹೀರೋ ಹೇಳ್ಬಿಟ್ಟು ಆ ವಾರ್ಡನ್ ಲೇಡಿಯ ಜೊತೆ ಆ ಬಿಲ್ಡಿಂಗ್ ಗೆ ಹೋಗ್ತಾನೆ. ಆಮೇಲೆ ಏನು ಅಲ್ಲಿಗೆ ಹೋಗಿದ್ದ ತಕ್ಷಣವೇ ಆ ದೊಡ್ಡ ಮಾನ್ಸ್ಟರ್ ಒಂದು ಬರುತ್ತೆ. ಅಷ್ಟೇ, ಹಾಗೆ ನಮ್ಮ ಹೀರೋವನ್ನ ಹಿಡಿದು ಎತ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆ ವಾರ್ಡನ್ ಲೇಡಿ ನಮ್ಮ ಹೀರೋಯಿನ್ ಜೊತೆ ಮಾತಾಡೋದಕ್ಕಾಗಿ ಬರ್ತಾಳೆ. ಅಷ್ಟೇ, ಎಲ್ಲ ಮುಗ್ದೋಯ್ತು, ನಾರ್ಮನ್ ಸತ್ತೋದ, ಇದರ ನಂತರ ನಿಮ್ಮ ಕೈಯಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಸೊ ಇನ್ ಮುಂದೆ ಇಲ್ಲಿ ಇರೋ ದಿನಗಳನ್ನ ಖುಷಿಯಾಗಿ ಕಳೆಯೋದಕ್ಕೆ ನೋಡಿ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಕಿಂಡಲ್ ಮಾಡೋ ರೀತಿ ಮಾತಾಡಿ ಹೋಗ್ತಾಳೆ. ಇದರಿಂದ ನಮ್ಮ ಹೀರೋಯಿನ್ ಮತ್ತೆ ರೇಗೆ ಈ ಜಾಗವನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನುವ ಪ್ರಯತ್ನವನ್ನೇ ಬಿಡ್ತಾರೆ. ಯಾಕೆಂದ್ರೆ ಹೀರೋ ಸತ್ತ ಮೇಲೆ ಇವ್ರಗಳ ಒಳಗಡೆ ಇರ್ತಾ ಇದ್ದ ಆ ಸಣ್ಣ ಪುಟ್ಟ ನಂಬಿಕೆ ಕೂಡ ಹೋಗ್ಬಿಟ್ಟಿದೆ. ಇದನ್ನ ಅವಾಗವಾಗ ಆ ವಾರ್ಡನ್ ಲೇಡಿ ಅವರು ನೋಡಿ ಖುಷಿ ಆಗ್ತಿರ್ತಾರೆ. ಹೀಗೆ 2 ತಿಂಗಳು ಕಳೆಯುತ್ತೆ. ನಮ್ಮ ಹೀರೋಯಿನ್ ಅವಳ ಮುರಿದೋಗಿದ್ದ ಲೆಗ್ಗು ಕೂಡ ವಾಸಿ ಆಗ್ಬಿಡುತ್ತೆ. ಅದು ಮಾತ್ರ ಇಲ್ಲ, ರೇ ಹುಡುಗ ಇರ್ತಿದ್ದಾನೆ ಅಲ್ವಾ, ಅವನಿಗೆ ಬೇಗನೆ 16 ವರ್ಷ ತುಂಬಲಿದೆ. ಆದ್ರಿಂದ ಅವನನ್ನು ಆ ಮಾನ್ಸ್ಟರ್ಗೆ ಊಟವಾಗಿ ಕೊಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಇವಾಗ ಹಾಗೆ ನಮ್ಮ ಹೀರೋಯಿನ್ ಹೆದ್ದು ಆ ರೇ ಹುಡುಗನನ್ನು ನೋಡೋದಕ್ಕಾಗಿ ಹೋಗ್ತಾಳೆ. ಆವಾಗ್ಲೇ ಇನ್ನೊಂದು ಟ್ವಿಸ್ಟ್. ಇಷ್ಟು ದಿನಗಳಾಗಿ ನಮ್ಮ ಹೀರೋಯಿನ್ ಮತ್ತೆ ರೇ ಮಾತಾಡದೆ ಇದ್ದಿದ್ದಕ್ಕೆ ಕಾರಣ ಆ ವಾರ್ಡನ್ ಲೇಡಿ ಅವರಿಗೆ ಇವರ ಮೇಲೆ ಯಾವುದೇ ರೀತಿಯ ಡೌಟ್ ಬರಬಾರ್ದು ಅನ್ನೋದಕ್ಕಾಗಿ. ಆದ್ರೆ ಇವ್ರುಗಳು ಈ ಜಾಗವನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನವನ್ನ ಬಿಟ್ಟೇ ಇಲ್ಲ. ಆ ಐಡಿಯಾದಲ್ಲೇ ಇನ್ನ ಇರ್ತಿದ್ದಾರೆ. ಯಾಕೆಂದ್ರೆ ಇವ್ರುಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ತಾನೇ ನಮ್ಮ ಹೀರೋ ಅವನ ಜೀವವನ್ನೇ ಕೊಟ್ಟಿದ್ದಾನೆ. ಸೊ ಆ ಪ್ಲಾನ್ ಅನ್ನು ಹೇಗೆ ಇವ್ರುಗಳು ಬಿಟ್ಬಿಡ್ತಾರೆ. ಸೊ ಸೈಲೆಂಟ್ ಆಗಿ ಇದ್ಕೊಂಡೆ ಇವ್ರುಗಳಿಗೆ ಗೊತ್ತಿರುವ ಇನ್ನ ದೊಡ್ಡ ಹುಡುಗರಿಗೆ ಹೇಳಿ ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಟ್ರೈನಿಂಗ್ ಅನ್ನು ಕೊಡ್ಸಿರ್ತಾರೆ. ಮತ್ತೆ ಇವ್ರುಗಳು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ ಮೇಲೆ ಇವ್ರುಗಳಿಗೆ ತುಂಬಾನೇ ಹೊಟ್ಟೆಶ್ವಾಗುತ್ತೆ ಅಲ್ವಾ. ಸೊ ತಿನ್ನೋದಕ್ಕೆ ತುಂಬಾನೇ ಬೇಕು, ಬಟ್ಟೆಗಳು ಬೇಕು. ಸೊ ಅದನ್ನು ತಗೊಂಡು ಹೋಗಿ ಒಂದು ಜಾಗದಲ್ಲಿ ಹೌಸಿಟ್ಟಿದ್ದಾರೆ. ಸೊ ಇದೇನೆ ಇವ್ರುಗಳ ಪ್ಲಾನ್. ನಾಳೆ ಮಧ್ಯಾಹ್ನ ನಾವು ಹೊರಟು ಬಿಡೋಣ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ, ನಾಳೆ ಎಲ್ಲ ಆಗೋದಿಲ್ಲ, ಇವತ್ತು ರಾತ್ರಿನೇ ಈ ಆಶ್ರಮವನ್ನ ಬಿಟ್ಟು ನಾವು ಎಸ್ಕೇಪ್ ಆಗ್ಬೇಕು ಅಂತ ರೇ ಹೇಳ್ತಾನೆ. ಅಂತ ಹೇಳ್ಬಿಟ್ಟು ಟಿನ್ನಲ್ಲಿ ಇರುವ ಪೆಟ್ರೋಲ್ ಅನ್ನು ತಗೊಂಡು ಅಲ್ಲಿ ಕೆಳಗಡೆ ಎರ್ರ ಬೆರ್ರಿ ಸುರಿತಿರ್ತಾನೆ. ಇದನ್ನ ನಮ್ಮ ಹೀರೋಯಿನ್ ನೋಡ್ಬಿಟ್ಟು, ಲೋ ಏನು ನೀನು ಮಾಡ್ತಿದ್ಯಾ ಅಂತ ಕೇಳಿದ್ರೆ, ಈ ಇಡೀ ಬಿಲ್ಡಿಂಗ್ ಗೆ ಬೆಂಕಿಯನ್ನ ಇಟ್ಬಿಟ್ಟು ನಾನುವೇ ಬೆಂಕಿಯಲ್ಲಿ ಸುಟ್ಟೋಗಿ ಸಾಯ್ತೀನಿ. ಆ ಗ್ಯಾಪ್ ಅಲ್ಲಿ ಇಲ್ಲಿಂದ ಮಕ್ಕಳು ಎಲ್ಲರನ್ನು ಕರ್ಕೊಂಡು ನೀನು ಎಸ್ಕೇಪ್ ಆಗಿ ಹೋಗ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಹೀರೋಯಿನ್, ಲೋ ಏನಿಕೋ ಈ ರೀತಿ ಮಾಡ್ತಿದ್ಯಾ, ಈ ರೀತಿ ಎಲ್ಲ ಮಾಡ್ಬೇಡ ಕಣೋ ಅಂತ ಹೇಳಿ ನಮ್ಮ ಹೀರೋಯಿನ್ ಬಾಯನ್ನ ಮುಚ್ಚಿರಲ್ಲ. ಅಷ್ಟರಲ್ಲಿ ಈ ಕಡೆ ರೇ ಇಡೀ ಬಿಲ್ಡಿಂಗ್ ಗೆ ಬೆಂಕಿಯನ್ನ ಕೊಚ್ಚಿಸ್ಬಿಟ್ಟಿರ್ತಾನೆ. ಈ ವಿಷಯ ಗೊತ್ತಾಗಿ ಆ ವಾರ್ಡನ್ ಲೇಡಿನು ಬೇಗ ಅಲ್ಲಿಗೆ ಓಡಿ ಬರ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ರೇ ಅಂತ ಕಿರ್ಚಿ ಅಳ್ತಿರ್ತಾಳೆ. ಇದನ್ನ ನೋಡಿದ ವಾರ್ಡನ್ ಲೇಡಿ, ಏನು ರೇ ಬೆಂಕಿಯ ಒಳಗಡೆ ಸಿಗೋಕೋಬಿಟ್ನ ಅಂತ ಹೇಳಿ ಫಟ್ ಅಂತ ಟ್ರ್ಯಾಕರ್ ಅನ್ನು ತಗೊಂಡು ನೋಡ್ತಾಳೆ. ನೋಡಿದ್ರೆ ರೇ ಬೆಂಕಿಯ ಒಳಗಡೆ ಸಿಗಾಕೊಂಡಿದ್ದಾನೆ. ಸೊ ಬೇಗ ಅವನನ್ನ ಕಾಪಾಡೋದಕ್ಕಾಗಿ ಟ್ರೈ ಮಾಡ್ತಾಳೆ ವಾರ್ಡನ್ ಲೇಡಿ. ಯಾಕೆಂದ್ರೆ ನೆಕ್ಸ್ಟ್ ಆ ಮಾನ್ಸ್ಟರ್ ಗೆ ನಮ್ಮ ರೇಯನ್ನು ಬಲಿಯಾಗಿ ಕೊಡಬೇಕಾಗಿದೆ. ಸೊ ಇವಾಗ ಇವಳು ಒಂದು ಕಡೆ ಈ ಬೆಂಕಿಯನ್ನು ಆಫ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ, ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಆ ಪುಟ್ಟ ಮಕ್ಕಳು ಎಲ್ಲರನ್ನು ಕರ್ಕೊಂಡು ಆ ಗೋಡೆ ಕಡೆಗೆ ಓಡಿ ಹೋಗ್ತಿರ್ತಾಳೆ. ಆವಾಗ್ಲೇ ಆ ವಾರ್ಡನ್ ಲೇಡಿ ಚೆನ್ನಾಗಿ ಯೋಚನೆ ಮಾಡಿ ನೋಡ್ತಾಳೆ. ಬೆಂಕಿ ಹಿಡಿದು ಬಿಟ್ಟಿದೆ ಅಂತ ಮಕ್ಕಳು ಎಲ್ಲರೂ ಓಡಿ ಹೋಗ್ಬೇಕಾದ್ರೆ ಎಲ್ಲ ಮಕ್ಕಳ ಕಾಲಿನಲ್ಲೂ ಶೂಗಳು ಇರ್ತಿತ್ತು. ಏನಕ್ಕೆ ರಾತ್ರಿ ಹೊತ್ತು ಮಲ್ಗೋಕೆ ಹೋಗ್ಬೇಕಾದ್ರೆ ಈ ಮಕ್ಕಳೆಲ್ಲ ಶೂ ಅನ್ನ ಹಾಕೊಂಡಿದ್ರು ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಅವ್ರುಗಳು ಇವಳನ್ನ ಏಮರ್ಸ್ಬಿಟ್ಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ವಿಷಯವನ್ನ ಅರ್ಥ ಮಾಡ್ಕೊತಾಳೆ. ಇವಾಗ ಇನ್ನೊಂದು ಕಡೆ ಎಲ್ಲ ಮಕ್ಕಳು ಕಾಡಿನ ಒಳಗಡೆ ಓಡಿ ಹೋಗ್ತಿರ್ಬೇಕಾದ್ರೆ ಇವಾಗ ಇನ್ನೊಂದು ಟ್ವಿಸ್ಟ್ ಏನು ಅಂತ ನೋಡಿದ್ರೆ, ನಮ್ಮ ರೇಗೆ ಇನ್ನ ಏನುವೇ ಆಗಿಲ್ಲ, ಅವನು ಜೀವಂತವಾಗಿನೇ ಇರ್ತಿದ್ದಾನೆ. ನಮ್ಮ ಹೀರೋ ಸಾಯೋಕ್ಕೂ ಮುಂಚೆನೆ ಈ ರೇ ಹುಡುಗ ಅವನ ಜಾಗದಲ್ಲಿ ತುಂಬಾನೇ ಪೆಟ್ರೋಲ್ ಕ್ಯಾನ್ಸ್ ಗಳನ್ನ ಇಟ್ಟಿರೋದನ್ನ ನೋಡಿದ್ದ. ಸೊ ಈ ರೇ ಹುಡುಗನ ಪ್ಲಾನ್ ಏನು
ಏನು ಅನ್ನೋದನ್ನ ನಮ್ಮ ಹೀರೋ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವನು ಒಂದು ಪ್ಲಾನ್ ಅನ್ನ ಹಾಕಿದ್ದಾನೆ. ಸೊ ಅವನು ಸಾಯೋಕ್ಕೂ ಮುಂಚೆ ಅವನ ಪ್ಲಾನ್ ಅನ್ನ ಒಂದು ಪೇಪರ್ ಅಲ್ಲಿ ಬರೆದು ಅದನ್ನ ನಮ್ಮ ಹೀರೋಯಿನ್ ಅವಳ ಪಿಲ್ಲೋ ಕೆಳಗಡೆ ಆ ಪಿನ್ನಿನ ಜೊತೆಗೆ ಸೇರಿಸಿ ಆ ಲೆಟರ್ ಅನ್ನ ಇಟ್ಬಿಟ್ಟು ಹೋಗಿರ್ತಾನೆ. ಆದ್ರಿಂದ ನಮ್ಮ ಹೀರೋ ಹೇಳಿದ ಪ್ಲಾನ್ ಅನ್ನೇ ಇವಾಗ ನಮ್ಮ ಹೀರೋಯಿನ್ ಎಕ್ಸಿಕ್ಯೂಟ್ ಮಾಡ್ತಿದ್ದಾಳೆ. ಆ ಪ್ಲಾನಿನ ಪ್ರಕಾರ ನಮ್ಮ ರೇ ಹುಡುಗನ ಬಟ್ಟೆ ಎಲ್ಲವನ್ನು ಬಿಚ್ಚಿ ಒಂದು ಜಾಗದಲ್ಲಿ ಹಾಕ್ಬಿಟ್ಟು ಅವನ ಡ್ರೆಸ್ಸಿನ ಜೊತೆಗೆ ಸೇರಿಸಿ ಆ ಚಿಪ್ಪಿಗುವೆ ಬೆಂಕಿಯನ್ನು ಇಡಬೇಕು. ಆ ರೀತಿ ಮಾಡ್ಬೇಕಾದ್ರೆ ವಾರ್ಡನ್ ಲೇಡಿಗೆ ಯಾವುದೇ ರೀತಿಯ ಡೌಟ್ ಬರಲ್ಲ. ರೇ ಬೆಂಕಿ ಒಳಗಡೆನೆ ಸಿಗೋಕೋಬಿಟ್ಟ ಅಂತ ನಂಬ್ಕೊಬಿಡ್ತಾರೆ ಅಂತ ಲೆಟರ್ ಅಲ್ಲಿ ಬರ್ದಿರ್ತಾನೆ. ನೋಡಿ, ಸಾಯುವ ಮುಂಚೆ ಕೂಡ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಹಾಕಿ ಕೊಟ್ಟೇನೆ ಸತ್ತಿದ್ದಾನೆ ನಮ್ಮ ಹೀರೋ. ಸೊ ಇವಾಗ ಈ ವಿಷಯ ಎಲ್ಲ ಗೊತ್ತಾಗಿ ಸಿಕ್ಕಾಪಟ್ಟೆ ಗಾತ್ರದಲ್ಲಿ ಆ ಲೇಡಿ ಅವರುವೆ ಓಡಿ ಬರ್ತಾರೆ ಕಾಡಿನ ಒಳಗಡೆ ಮಕ್ಕಳನ್ನ ಹಿಡಿಯೋದಕ್ಕಾಗಿ. ಅವಾಗ ಅಷ್ಟರಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಮಿಕ್ಕಿರೋ ಮಕ್ಕಳು ಎಲ್ಲರೂ ಆ ಕಾಂಪೌಂಡ್ ಗೆ ಹಗ್ಗವನ್ನ ಹಾಕಿ ಮೇಲ್ಗಡೆನೆ ಹತ್ಕೊಬಿಟ್ಟಿರ್ತಾರೆ. ಆವಾಗ ವಾರ್ಡನ್ ಲೇಡಿ ಹೆಡ್ ಕ್ವಾರ್ಟರ್ಸ್ ಗೆ ಕಾಲ್ ಅನ್ನ ಮಾಡಿ ಈ ರೀತಿ ನನ್ನ ಆಶ್ರಮದಿಂದ ಮಕ್ಕಳೆಲ್ಲ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಖಂಡಿತ ಅವರುಗಳು ಆ ಬ್ರಿಡ್ಜ್ ಅನ್ನು ಯೂಸ್ ಮಾಡಿನೇ ತಪ್ಪಿಸ್ಕೋಬೇಕು. ಅಲ್ಲಿ ಸೆಕ್ಯೂರಿಟಿಗಳನ್ನ ಹಾಕಿ ಅಂತ ಹೇಳ್ಬೇಕಾದ್ರೆ ಈ ಕಡೆ ಯಾವುದೇ ರೀತಿಯ ಮಕ್ಕಳು ಆ ರೀತಿ ಬಂದಿಲ್ವಲ್ಲ ಅಂತ ಹೇಳ್ತಾರೆ. ಏನು ಅಂತ ನೋಡಿದ್ರೆ ಈ ಜಾಗದಲ್ಲೂ ನಮ್ಮ ಹೀರೋ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾನೆ. ಅಂದ್ರೆ ಆ ಬ್ರಿಡ್ಜ್ ಅನ್ನು ಯೂಸ್ ಮಾಡಿ ಇವ್ರುಗಳು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಖಂಡಿತ ಇವ್ರುಗಳನ್ನ ಹಿಡಿದು ಬಿಡ್ತಾರೆ. ಯಾಕೆಂದ್ರೆ ಫಸ್ಟ್ ಆ ವಾರ್ಡನ್ ಲೇಡಿ ಆ ಬ್ರಿಡ್ಜ್ ಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾಳೆ, ಅಲ್ಲಿರುವ ಸೆಕ್ಯೂರಿಟಿಗಳನ್ನ ಅಲರ್ಟ್ ಮಾಡ್ತಾಳೆ. ಸೊ ಈ ವಿಷಯವನ್ನ ನಮ್ಮ ಹೀರೋ ಆಲ್ರೆಡಿ ಗೆಸ್ ಮಾಡಿದ್ದಾನೆ. ಆದ್ರಿಂದ ಆ ದಾರಿಯನ್ನ ಬಿಟ್ಬಿಟ್ಟು ಹೀರೋ ಫಸ್ಟ್ ಟೈಮ್ ಈ ಕಾಂಪೌಂಡ್ ಮೇಲೆ ಹತ್ತಿ ನಿಲ್ಬೇಕಾದ್ರೆ ಒಂದು ದೊಡ್ಡ ಪಾತಾಳವನ್ನ ನೋಡಿರ್ತಾನೆ ಅಲ್ಲ. ಆ ಪಾತಾಳದ ಪಕ್ಕದಲ್ಲಿ ಒಂದು ಚಿಕ್ಕ ಬಂಡೆ ಇರುತ್ತೆ. ಆ ಬಂಡೆಯನ್ನ ದಾಟಿ ಒಂದು ಸ್ಟ್ರಾಂಗ್ ಆಗಿರುವ ಮರ ಇರುತ್ತೆ. ಸೊ ಆ ಬಂಡೆಗೆ ಆ ಕಡೆ ಇರ್ತಾ ಇರುವ ಮರಕ್ಕೂ ಈ ಕಡೆ ಇರುವ ಒಂದು ಮರಕ್ಕೂ ಒಂದು ಹಗ್ಗವನ್ನ ಹಾಕಿ ಹಾಗೆ ಅದರಲ್ಲಿ ಜಾರಿ ಆ ಕಡೆ ಕ್ರಾಸ್ ಮಾಡಿ ಹೋಗೋದೇ ಇವ್ರುಗಳ ಪ್ಲಾನ್. ಸೊ ಆ ಪ್ಲಾನಿನ ಪ್ರಕಾರವೇ ಎಲ್ಲ ಮಕ್ಕಳು ಬೇರೆ ಕ್ರಾಸ್ ಮಾಡಿ ಜಾರಿ ಹೋಗ್ತಿರ್ತಾರೆ. ಫೈನಲ್ ಆಗಿ ಇವಾಗ ನಮ್ಮ ಹೀರೋಯಿನ್ ಮಾತ್ರವೇ ತಪ್ಪಿಸ್ಕೊಂಡು ಹೋಗ್ಬೇಕಾಗಿದೆ. ಆವಾಗ ಕರೆಕ್ಟ್ ಆಗಿ ಆ ವಾರ್ಡನ್ ಲೇಡಿ ಕಾಂಪೌಂಡ್ ಅನ್ನ ಹತ್ತಿ ನಮ್ಮ ಹೀರೋಯಿನ್ ಗೆ ಆಪೋಸಿಟ್ ಆಗಿ ಬಂದು ನಿಂತ್ಕೊತಾವಳೆ. ಸೊ ಆ ವಾರ್ಡನ್ ಲೇಡಿ ನಮ್ಮ ಹೀರೋಯಿನ್ ಹತ್ರ, ಹೇ ಇಲ್ಲಿ ನೋಡು, ನಿನ್ನ ವಯಸ್ಸಿನಲ್ಲಿ ನಾನುವೇ ಇದೇ ಜಾಗಕ್ಕೆ ಬಂದು ನಿಂತಿದ್ದೀನಿ. ನಾನು ಆಶ್ರಮದಲ್ಲಿ ಇರ್ತಿರ್ಬೇಕಾದ್ರೆ ನಾನು ಒಬ್ಬ ಹುಡುಗನನ್ನ ಲವ್ ಮಾಡಿದೆ. ಅವನಿಗೆ 16 ವರ್ಷ ಆಯ್ತು. 16 ವರ್ಷ ತುಂಬಿದ ತಕ್ಷಣವೇ ಅವನನ್ನ ತಗೊಂಡು ಹೋಗಿ ಬಲಿಯನ್ನ ಕೊಟ್ಬಿಟ್ರು. ಮತ್ತೆ ಆವಾಗ ನಾನು ಬೇರೆ ಪ್ರೆಗ್ನೆಂಟ್ ಆಗಿರ್ತಿದ್ದೆ. ಮತ್ತೆ ಇವಾಗ ನೀನು ನಿಂತಿರೋ ರೀತಿನೇ ಇದೇ ಗೋಡೆ ಮೇಲೆ ನಾನು ಆವಾಗ ನಿಂತಿರ್ಬೇಕಾದ್ರೆ ಮುಂದೆ ಇರುವ ಕಾಡನ್ನ ನೋಡಿ ನಾನು ತುಂಬಾನೇ ಹೆದರ್ಕೊಂಡೆ. ಡಾರ್ಕ್ ಆದ ಫಾರೆಸ್ಟ್, ತುಂಬಾನೇ ದೊಡ್ಡ ಪಾತಾಳ ಅಂತ ಇವು ಎಲ್ಲವನ್ನು ನೋಡಿ ತುಂಬಾನೇ ಹೆದರ್ಕೊಂಡ್ಬಿಟ್ಟಿದ್ದೆ. ಆದ್ರಿಂದಾನೇ ನಿಮ್ಮ ಎಲ್ಲರಿಗೂ ಅಮ್ಮನಾಗಿರ್ಬೇಕು, ನಿಮ್ಮನ್ನ ಸೇಫ್ ಆಗಿ ನೋಡ್ಕೋಬೇಕು ಅಂತ ಈ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದೆ. ಆವಾಗ ನಮ್ಮ ಹೀರೋಯಿನ್, ಸರಿ ನೀವು ಪ್ರೆಗ್ನೆಂಟ್ ಆಗಿದ್ದೆ ಅಂತ ಹೇಳಿದ್ರಲ್ಲ, ಆವಾಗ ನಿಮ್ಮ ಮಗು ಏನಾಯ್ತು ನಿಮ್ಮ ಹೊಟ್ಟೆಲಿ ಬೆಳೆದಿದ್ದು ಅಂತ ಕೇಳಿದ್ರೆ, ಅದು ಹುಟ್ಟಬೇಕಾದ್ರೇನೆ ಸತ್ತೋಯ್ತು ಅಂತ ಹೇಳ್ತಾಳೆ ವಾರ್ಡನ್. ಮತ್ತೆ ನೀವು ಈ ಜಾಗವನ್ನ ಬಿಟ್ಟು ತಪ್ಪಿಸ್ಕೊಂಡು ಹೊರಗಡೆ ಹೋದ್ರುವೆ ನಿಮಗೆ ಬದುಕೋದಕ್ಕೆ ಒಂದು ದಾರಿ ಸಿಗಲ್ಲ. ಖಂಡಿತ ನೀವು ಎಲ್ಲರೂ ಸತ್ತೋಗ್ತೀರಾ ಅಂತ ವಾರ್ಡನ್ ಲೇಡಿ ಹೇಳಿದ್ರೆ, ಪರವಾಗಿಲ್ಲ, ನಾವು ಬದುಕೋದಕ್ಕಾಗಿ ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಹೀರೋಯಿನ್ ಅಲ್ಲಿಂದ ಜಾರಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಾಳೆ. ಆವಾಗ ಆ ಲೇಡಿ ಹಾಗೆ ಆ ಹಗ್ಗವನ್ನ ಕಟ್ ಮಾಡೋದಕ್ಕಾಗಿ ಬರ್ತಾಳೆ. ಆದ್ರೆ ಆವಾಗ ನಮ್ಮ ಹೀರೋಯಿನ್ ಆ ವಾರ್ಡನ್ ಲೇಡಿ ಹತ್ರ, ಖಂಡಿತ ನೀವು ಈ ಹಗ್ಗವನ್ನ ಕಟ್ ಮಾಡೋದಿಲ್ಲ. ನಮ್ಮ ಎಲ್ಲರ ಮೇಲೇನೂ ನಿಮಗೆ ತುಂಬಾನೇ ಪ್ರೀತಿ ಇರ್ತಿದೆ. ಮತ್ತೆ ನಮ್ಮ ಎಲ್ಲರನ್ನು ನಿಮ್ಮ ಸ್ವಂತ ಮಕ್ಕಳಾಗಿನೇ ಭಾವಿಸಿ ನಮ್ಮನ್ನ ಸಾಕಿದೀರಾ. ಆದ್ರಿಂದ ಖಂಡಿತ ನೀವು ಹಗ್ಗವನ್ನ ಕಟ್ ಮಾಡೋದಿಲ್ಲ ಅಂತ ಹೇಳಿ ನಮ್ಮ ಹೀರೋಯಿನ್ ಜಾರಿ ಹೋಗ್ತಾಳೆ. ವಾರ್ಡನ್ ಲೇಡಿ ನೀವೇ ಹಗ್ಗವನ್ನ ಕಟ್ ಮಾಡೋಣ ಅಂತ ಬರ್ತಾರೆ. ಆದ್ರೆ ಅವರ ಕೈಯಲ್ಲಿ ಆಗ್ತಿಲ್ಲ. ಅದರ ನಂತರ ಹಾಗೆ ಹತ್ಕೊಂಡೆ ಅಲ್ಲಿರುವ ಮಕ್ಕಳು ಎಲ್ಲರನ್ನು ನೋಡಿ, ಸರಿ ಎಲ್ಲರೂ ಸೇಫ್ ಆಗಿ ಜೋಪಾನವಾಗಿ ಹೋಗಿದ್ದು ಬನ್ನಿ ಅಮ್ಮ, ನಾನು ನಿಮ್ಮ ಎಲ್ಲರಿಗಾಗೂ ದೇವರ ಹತ್ರ ಪ್ರೇಯರ್ ಅನ್ನ ಮಾಡ್ಕೋತೀನಿ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ, ಈ ವಾರ್ಡನ್ ಲೇಡಿ ಅವರಿಗೆ ಮಗು ಹುಟ್ಟಬೇಕಾದ್ರೇನೆ ಸತ್ತೋಯ್ತು ಅಂತ ತಾನೇ ಹೇಳಿದ್ರು. ಅದು ಕಂಪ್ಲೀಟ್ಲಿ ಸುಳ್ಳು. ಆ ರೀತಿ ಹುಟ್ಟಿದ ಮಗು ಬೇರೆ ಯಾರು ಇಲ್ಲ, ಅದು ನಮ್ಮ ರೇನೆ. ಯಾಕೆಂದ್ರೆ ಮಗು ಹೊಟ್ಟೆಲಿ ಬೆಳಿಬೇಕಾದ್ರೇನೆ ವಾರ್ಡನ್ ಲೇಡಿ ಯಾವಾಗ್ಲೂ ಒಂದು ಹಾಡನ್ನ ಹಾಡ್ತಿದ್ರು. ಆ ಹಾಡನ್ನ ಮಗು ಹುಟ್ಟಿ ಬೆಳಿಬೇಕಾದ್ರೂ ಕೂಡ ಆ ಹುಡುಗ ಹಾಡ್ತಾ ಇದ್ದ. ಅದನ್ನ ಇಟ್ಟೇನೆ ವಾರ್ಡನ್ ಲೇಡಿ ಇವನೇನೆ ಇವಳ ಸ್ವಂತ ಮಗ ಅನ್ನೋದನ್ನ ಕಂಡುಹಿಡಿದು ಬಿಟ್ಟಿದ್ದಾಳೆ. ಆದ್ರೆ ಈ ವಿಷಯವನ್ನ ರೇ ಹತ್ರ ಹೇಳಿರೋದಿಲ್ಲ. ಸೊ ಈ ಕಡೆ ಎಸ್ಕೇಪ್ ಆಗಿ ಬಂದಿದ್ದ ಮಕ್ಕಳು ಎಲ್ಲರೂ ಕಾಡಿನ ಒಳಗಡೆ ಯಾವ ಕಡೆ ಹೋಗೋದು ಅಂತ ಗೊತ್ತಾಗದೆ ಎಲ್ಲೋ ಸುಮ್ನೆ ನಡೆದು ಹೋಗ್ತಿರ್ಬೇಕಾದ್ರೆ ಅವಾಗ ಹೊಸದಾಗಿ ಬಂದಿದ್ದ ಭೂತ ಲೇಡಿ ಒಂದು ಪೆನ್ನನ್ನ ಇಟ್ಟು ಹೋಗಿರ್ತಾರೆ ಅಲ್ವಾ. ಆ ಪೆನ್ನನ್ನ ಇವ್ರುಗಳು ಆನ್ ಮಾಡಿ ನೋಡ್ಬೇಕಾದ್ರೆ ಇವ್ರುಗಳು ಯಾವ ಕಡೆ ಹೋಗ್ಬೇಕು ಅನ್ನೋ ದಾರಿಯನ್ನ ತೋರಿಸ್ಕೊಡುತ್ತೆ. ಸೊ ಆ ದಾರಿಯನ್ನ ಫಾಲೋ ಮಾಡಿ ಇವ್ರುಗಳು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ರೇ ಅವರ ಅಮ್ಮ ವಾರ್ಡನ್ ಲೇಡಿ ಇರ್ತಿದಾರಲ್ಲ, ಅವರು ಮಾಡಿದ ತಪ್ಪಿಗಾಗಿ ಆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೆಡ್ಸ್ ಆಗಿ ಇರ್ತಿದ್ದಾರೆ ಅಲ್ವಾ ಹೈಯರ್ ಅಫಿಷಿಯಲ್ಸ್, ಅವರು ನಮ್ಮ ವಾರ್ಡನ್ ಲೇಡಿಯನ್ನ ಮಾನ್ಸ್ಟರ್ ಗೆ ಸ್ನಾಕ್ ಆಗಿ ತಿನ್ನೋದಕ್ಕೆ ಕೊಟ್ಬಿಡ್ತಾರೆ. ಅಷ್ಟೇ, ಇಲ್ಲಿಗೆನೆ ವಾರ್ಡನ್ ಲೇಡಿ ಅವರ ಕತೆ ಮುಗಿಯುತ್ತೆ. ಇಲ್ಲಿಗೆನೆ ಈ ಮೂವಿ ಮುಗಿಯುತ್ತೆ. ಖಂಡಿತ ಈ ಮೂವಿ ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಇಷ್ಟವಾಗಿದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಇನ್ನು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೋಡಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.